ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನನ್ನದು ಈಗಲೇ ರೆಕಾರ್ಡ್ ಶುರು ಮಾಡಿಬಿಟ್ಟೆ, ಹಿಂದಿಂದೆಲ್ಲ ಮಾಡಲಿಲ್ಲ ರೆಕಾರ್ಡಿಂಗ್. ಅಪಿ ಚ ತತ್ವಮಸಿ ಇತ್ಯೇತದ್ ವಾಕ್ಯಂ ತ್ವಂ ಪದಾರ್ಥಸ್ಯ ತತ್ಪದಾರ್ಥ ಭಾವಮಾಚಷ್ಟೆ. ವಿಚಾರದಲ್ಲಿ ಶಾಸ್ತ್ರಯುಕ್ತ್ಯಭ್ಯಸ್ಯಾಸ್ಯ ಅರ್ಥವತ್ವೇ. ಶಾಸ್ತ್ರಯುಕ್ತಿ, ಶಾಸ್ತ್ರ ಅಂದರೆ ಶ್ರವಣ, ಯುಕ್ತಿ ಅಂದರೆ ಮನನ. ಈ ಶ್ರವಣ, ಮನನ ಮತ್ತು ನಿಧಿಧ್ಯಾಸನನ್ನು ಮೂರು ಸೇರಿಸಬಹುದು. ಇವುಗಳನ್ನು ಅಭ್ಯಾಸ ಮಾಡಬೇಕು ಎಂದು ಹೇಳಿದ್ದಾರೆ. ಅಭ್ಯಾಸ ಅಂದರೆ ಏನು? ಶಾಸ್ತ್ರಯುಕ್ತಿಗಳ ಅಭ್ಯಾಸ ಅಂದರೆ ಮಹಾವಾಕ್ಯದ ಅರ್ಥವಾಗುವುದಕ್ಕೆ ವಾಕ್ಯದ ಒಳಗೆ ಇರುವೆ ನೋಡಿ, ತತ್ತಂಡತ್ವಂ. ಈ ತತ್ತಂಡತ್ವಂ ಈ ಎರಡು ಅರ್ಥವಾಗಬೇಕು. ವಾಕ್ಯ ಗತ ಅಂದರೆ ಅದರ ಒಳಗಿನ ಎಂದರ್ಥ. ಅದು ಸಂಸ್ಕೃತ ಮಾತು. ಗತ ಅಂದರೆ ಅದರ ಒಳಗಿನ. ವಾಕ್ಯಗತ, ವಾಕ್ಯದಲ್ಲಿರುವಂಥ ಪದಗಳು ಅರ್ಥವಾದರೆ ವಾಕ್ಯಾರ್ಥ ಸ್ಪಷ್ಟವಾಗ್ತದೆ. ಪದಗಳು ಅರ್ಥವಾಗದಿದ್ದರೆ ವಾಕ್ಯಾರ್ಥಕ್ಕೆ ಅರ್ಥವಿಲ್ಲ ಅಲ್ಲವೇ? ಉದಾಹರಣೆಗೆ ಹೇಳ್ತೀನಿ. ಅದು ಬಂದ ನಂತರ ಬಂದ ನಂತರ ಅಲ್ಲಿ ಇದು ಇತ್ತು. ಅದು ಬಂದ ನಂತರ ಅಲ್ಲಿತ್ತು ಅಂದರೆ ಏನಾದರೂ ಅರ್ಥವಾಗ್ತದೆ? ಅದು ಅಂದರೆ ಯಾರು? ಅದು ಬಂದ ನಂತರ ಅಂದರೆ ಯಾರು? ಅಲ್ಲಿ ಇತ್ತು ಅಂದರೆ ಎಲ್ಲಿ? ಏನು ಗೊತ್ತಾಗಲ್ಲ. ಅದು ಯಾರು? ಆ ಬಂದಿರುವರು ಯಾರು? ಅಲ್ಲಿ ಇರುವುದು ಏನು? ಆ ಪದಗಳ ಅರ್ಥವಾದರೆ ಒಟ್ಟು ವಾಕ್ಯ ಅರ್ಥವಾಗ್ತದೆ. ಇಲ್ಲದಿದ್ದರೆ ನೀವು ಹೇಳಿದ ವಾಕ್ಯ ಸರಿಯಾಗಿದೆ ಅಂತ ಅಲ್ಲವೇ? ಒಬ್ಬನು, ಇದು ಎಲ್ಲರಿಗೂ ಗೊತ್ತಿದೆ, ಆ ಕಾಲದಲ್ಲಿ ಒಬ್ಬರು ಏನೋ ಹೇಳ್ತಾರೆ. ನಮ್ಮ ಇಂಗ್ಲೀಷ್ ಟೀಚರ್ ಹೇಳುತ್ತಿದ್ದಾರೆ, ಅವ್ರಿಗೆ ಇಂಗ್ಲೀಷ್ ಸರಿಯಾಗಿ ಬರ್ತಿರಲಿಲ್ಲ. ಅವ್ರು ಬಂದು ಕೇಳಿದ್ದಾರೆ ಏನಂದರೆ, ರೈಲ್ವೆ ಸ್ಟೇಷನ್ಗೆ ಬಂದು ಹೂ ಈಸ್ ದ ಸ್ಟೇಷನ್ ಮಾಸ್ಟರ್ ಅಂತ ಕೇಳಿದನಂತೆ. ಅವನ ಉತ್ತರ ಏನು ಹೇಳಬೇಕು? ಇಂಗ್ಲೀಷ್ನಲ್ಲಿ ಉತ್ತರ ಹೇಳಬೇಕು. ಅವ್ರಿಗೆ ಇಂಗ್ಲೀಷ್ ಅಷ್ಟು ಬರಲ್ಲ. ಅವ್ರೇನು ಹೇಳಿದ್ರು? ಐ ಈಸ್ ದ ಸ್ಟೇಷನ್ ಮಾಸ್ಟರ್ ಅಂತ ಹೇಳಿ. ಏಕೆಂದರೆ ಪ್ರಶ್ನದಲ್ಲಿ ಹೂ ಈಸ್ ಎಂದು ಕೇಳಿದನಲ್ಲ, ಇವನು ಐ ಈಸ್ ದ ಕೇಳಿದನು. ಅಪ್ಪ, ಇವನು ಇದೇನಪ್ಪ ಹೀಗೆ ಮಾತಾಡ್ತಾ ಇದ್ದಾನೆ. ಗೊತ್ತಾಯ್ತಲ್ಲ ಅವನಿಗೆ ಇವನೇ ಸ್ಟೇಷನ್ ಮಾಸ್ಟರ್ ಎಂದು ಗೊತ್ತವ್ರು. ಇಂಗ್ಲೀಷ್ ತಪ್ಪಿದ್ದರೆ ಇರಲಿ, ಏನಿದೆ? ಇಂಗ್ಲೀಷ್ ತಪ್ಪಿದ್ದರೆ ಇರಲಿ, ಸ್ಟೇಷನ್ ಮಾಸ್ಟರ್ ಅವರೆಂದು ಗೊತ್ತಾಯ್ತಲ್ಲ. ಅಲ್ಲ, ಅವರಿಗೆ ಆ ಮಾತಿನಲ್ಲಿ ವ್ಯಾಕರಣ ತಪ್ಪು ಮಾಡಿದ್ದನಲ್ಲ, ಅದು ಸರಿಯಾಗುವವರೆಗೆ ಇವರಿಗೆ ತೋರಿಸ್ತಾ ಇಲ್ಲ. ಅವರು ಏನು ಮಾಡಬೇಕು? ಅದರಿಂದ ಅವರ ಬಾಯಿಯಿಂದ ಐ ಆ್ಯಮ್ ದ ಸ್ಟೇಷನ್ ಮಾಸ್ಟರ್ ಎಂದು ಹೇಳಿಸಬೇಕು. ಅದಕ್ಕೋಸ್ಕರ ಪ್ರಶ್ನದಲ್ಲಿ ಏನು ಹೇಳಿದ? ಹೂ ಆ್ಯಮ್ ದ ಸ್ಟೇಷನ್ ಮಾಸ್ಟರ್ ಎಂದು ಪ್ರಶ್ನೆ ಕೇಳಿದನಂತೆ. ಆವಾಗ ಹೇಳಿದ ಐ ಆ್ಯಮ್ ದ ಸ್ಟೇಷನ್ ಮಾಸ್ಟರ್. ಅಬ್ಬಾ, ಇವಾಗ ಸರಿಯಾಗಿ ಹೇಳಿದ. ಅವರ ಬಾಯಿದಿಂದ ಐ ಆ್ಯಮ್ ಎಂದು ಹೇಳಿಸಬೇಕು. ಹಾಗೆ ಆಗಿಬಿಟ್ಟರೆ ಪದಗಳೇ ಮುಖ್ಯವಾ ಏನು? ಪದಗಳ ತಾತ್ಪರ್ಯಕ್ಕೆ ವಾಕ್ಯಾರ್ಥವು ಒಟ್ಟು ವಾಕ್ಯಾರ್ಥ ಆಗಬೇಕಂದರೆ ಪದಗಳು ಗೊತ್ತಾಗಬೇಕು, ಪದಗಳ ಸಂಬಂಧ ಗೊತ್ತಾಗಬೇಕು. ಈ ಪದಗಳಿಗೆ ಏನು ಸಂಬಂಧ? ಭೂತಕಾಲವ, ವರ್ತಮಾನ ಕಾಲವ, ವಿಶೇಷಣ ವಿಶೇಷ ಸಂಬಂಧವ, ಎಡ್ಜೆಕ್ಟಿವ್ ನೌನ್ ಸಂಬಂಧವ, ಅಥವಾ ಅದೇ ಇದು ಎಂದು ಹೇಳುತ್ತಾ ಇದೆಯಾ? ಏನು ಹೇಳುತ್ತಾ ಇದೆ? ಪದಗಳು ಗೊತ್ತಾಗಬೇಕು. ಆದ್ದರಿಂದ ವಿಚಾರದಲ್ಲಿ ಏನು ಮಾಡ್ತೀವಿ ಅಂದರೆ ಪದಗಳನ್ನು ಪ್ರಧಾನವಾಗಿಟ್ಟುಕೊಂಡು ವಿಚಾರ ಮಾಡ್ತೀವಿ. ಪದಗಳು ಎಷ್ಟೆಷ್ಟು ಸ್ಪಷ್ಟವಾಗ್ತದೋ ಅಷ್ಟಷ್ಟು ಒಟ್ಟು ವಾಕ್ಯದ ಅರ್ಥ ಅಷ್ಟು ಸ್ಪಷ್ಟವಾಗ್ತಾ ಇರುತ್ತದೆ. ಅಂದರೆ ಮೊದಲು ಪದಗಳು ತಿಳ್ಕೊ, ಲಾಸ್ಟ್ಗೂ ಮಹಾವಾಕ್ಯ ಬರುತ್ತದೆ ಎಂದಲ್ಲ. ಮೊದಲನೇ ದಿವಸದಿಂದಲೇ ಮಹಾವಾಕ್ಯ ಶುರುವಾಗ್ತಾ ಇದೆ. ಮಹಾವಾಕ್ಯವನ್ನು ಮೊದಲು ಇಟ್ಕೊಂಡು ವ್ಯಾಖ್ಯಾನಕಾರರು ಏನು ಹೇಳಿದ್ದಾರೆ? ಮೊದಲು ತತ್ಪದಾರ್ಥ, ನಂತರ ತ್ವಂ ಪದಾರ್ಥ, ನಂತರ ವಾಕ್ಯಾರ್ಥ ಎಂದು ಹೇಳ. ಹಾಗೆ ಕ್ರಮ ಇಲ್ಲ. ಮೊದಲು ಮಹಾವಾಕ್ಯ ಇಟ್ಟುಕೊಂಡೇ ಮಹಾವಾಕ್ಯ ಒಳಗಿನ ತ್ವಂ ಅಂದ್ರೇನು, ತತ್ತಂದ್ರೇನು ಎಂದು ತಿಳ್ಕೊಳ್ಳಬೇಕು. ಅದು ಎಷ್ಟೆಷ್ಟು ಸ್ಪಷ್ಟವಾಗ್ತದೋ ಅಷ್ಟಷ್ಟು ಒಟ್ಟು ಮಹಾವಾಕ್ಯ ಅರ್ಥವಾಗ್ತಾನೆ ಇರುತ್ತದೆ. ಅದು ಪದ್ಧತಿ. ಆದ್ದರಿಂದ ಅದು ನೀನು, ಅದು ಅಂದರೆ ಸರ್ವನಾಮ, ಅದು ಅಂದರೆ ಸರ್ವನಾಮ. ನೀನು ಅಂದರೆ ನನಗೆ ಮೊದಲೇ ಗೊತ್ತು ಅಂದರೆ ನಿಮಗೆ ಗೊತ್ತಿದ್ದು ಇಲ್ಲಿ ಸಾಕಾಗಲ್ಲ. ಯಾಕಂದರೆ ನಿನಗೆ ಮೊದಲೇ ಗೊತ್ತಿದ್ದನ್ನು ಇಲ್ಲಿ ಉಪನಿಷತ್ತು ಹೇಳ್ತಾ ಇಲ್ಲ.
ನಿಮಗೆ ಗೊತ್ತಿಲ್ಲದ ನಿನ್ನನ್ನೇ ಇಲ್ಲಿ ಹೇಳ್ತಾ ಇದೆ. ಅಯ್ಯೋ, ನನಗೆ ಗೊತ್ತಿಲ್ಲದ ನಾನಾ? ಇನ್ನೊಬ್ಬರು ಗೊತ್ತಿಲ್ಲ ಅಂದರೆ ಒಪ್ಕೊಳ್ತೀನಿ, ನಾನೇ ನನಗೆ ಗೊತ್ತಿಲ್ಲ ಅಂದರೆ ಇದೇನು ಈ ಉಪನಿಷತ್ತೆ ಹೇಳುವುದು ತಪ್ಪು ಎಂದು ಹೇಳ್ತಾರೆ ಅಲ್ಲವೇ? ಹಾಗೆ ಅನಿಸುತ್ತದ ಅಲ್ಲವ? ಏನಪ್ಪ, ಇನ್ನೊಬ್ಬರು ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ ವ್ಯಕ್ತಿಯನ್ನು ಹೇಳ್ತೀನಿ ಅಂದರೆ ಕೇಳ್ತೀನಿ. ಬಟ್ ನಿನಗೆ ಗೊತ್ತಿಲ್ಲ ನಿನ್ನನ್ನೇ ಹೇಳ್ತೀನಿ ಅಂದರೆ ನನಗೆ ಗೊತ್ತಿಲ್ಲದ ನನಗೆ ಹೇಳ್ತೀರಾ? ಅಂದರೆ ನನ್ನ ಕುರಿತು ನನಗಿಂತ ನಿನಗೆ ಹೆಚ್ಚು ಗೊತ್ತಾ? ನನಗಿಂತ ನಾನು ಹುಟ್ಟುವಕ್ಕೆ ಮುಂಚೆ ಇರುವ ಈ ಪುಸ್ತಕಕ್ಕೆ ಗೊತ್ತಾ ನಾನು ಯಾರೆಂಬುದು? ನನಗಿಂತ ಮೊದಲು ಉಪನಿಷತ್ತಿಗೆ ಗೊತ್ತಾ? ಉಪನಿಷತ್ತು ಯಾವಾಗಲೂ ಹುಟ್ಟಿತು 1000 ವರ್ಷನೋ 5000ನೋ 10,000 ವರ್ಷ ಹಿಂದೆ, ಅಥವಾ ಅದಕ್ಕಿಂತ ಮುಂಚೆನೋ ಗೊತ್ತಿಲ್ಲ. ಅಂದರೆ ನನಗಿಂತ ಹೆಚ್ಚು ಪುಸ್ತಕಕ್ಕೆ ಗೊತ್ತಾ? ನನಗಿಂತ ಹೆಚ್ಚು ನಿನಗೆ ಗೊತ್ತಾ? ಇದೇನಪ್ಪ, ಇದೇನು ಅರ್ಥವಾಗಲ್ಲ. ಅವರು ಹೇಳ್ತದೆ, ನಿನ್ನ ಕುರಿತು ನಿನಗೆ ಗೊತ್ತಿಲ್ಲದ ನಿನ್ನನ್ನು ಹೇಳ್ತಾ ಇದ್ದೀನಿ. ಅಯ್ಯೋ, ಇದು ವಿಚಿತ್ರವಾಗಿದೆ. ನನಗೆ ಗೊತ್ತಿಲ್ಲದ ನಾನು ತಿಳ್ಕೊಳ್ಳಬೇಕಾ? ಹೌದು, ನಿನ್ನ ಕುರಿತು ನಿನಗೆ ಎಲ್ಲ ಗೊತ್ತು ಅಂದ್ಕೊಂಡಿದ್ದೀವಲ್ಲ, ಅದೇ ನಿನ್ನ ಭ್ರಮೆ. ನಿನ್ನ ಕುರಿತು ನಿನಗೆ ಗೊತ್ತು ಅನಿಸುತ್ತಾ ಇದೆಲ್ಲ, ಆ ಅನಿಸಿಕೆನೇ ನಿಜವಾದ ನಿನ್ನನ್ನು ತಿಳಿಯುವುದಕ್ಕೆ ಅಡ್ಡಿ ಆಗ್ತಾ ಇದೆ. ನಿಜವಾದ ನಿನ್ನನ್ನು ತಿಳಿಯುವುದಕ್ಕೆ ಅಡ್ಡಿ ನನ್ನ ಕುರಿತು ನನಗೆ ಗೊತ್ತು, ನನ್ನ ಕುರಿತು ನನಗೆ ಗೊತ್ತಿಲ್ಲವಾ? ಅದು ಇನ್ನೊಬ್ಬರು ಹೇಳಬೇಕಾ? ಅದೇನಲ್ಲ, ನನಗೆ ಗೊತ್ತು ಚೆನ್ನಾಗಿ. ಈಗ ಅಲ್ಲೇ ಅಡ್ಡಿ ಆಗ್ತಾಯಿದೆ. ಅದರಿಂದ ನನ್ನ ಕುರಿತು ಗೊತ್ತಾಗಬೇಕು. ಮತ್ತು ತತ್ತೆಂದು ಹೇಳ್ತಾ ಇದೆ ಮಹಾವಾಕ್ಯದಲ್ಲಿ. ತತ್ತೆಂದಿದೆ. ತತ್ತು ಏಕೆ ತಿಳ್ಕೊಳ್ಳಬೇಕು? ಆ ತತ್ತನ್ನು ನಾನು ಎಂದು ಹೇಳ್ತಾ ಇದೆ. ಅದರಿಂದ ತತ್ತು ತಿಳ್ಕೊಂಡರೆ ನನ್ನನ್ನು ತಿಳ್ಕೊಂಡಂತೆ ಆಗುತ್ತದೆ. ಅದು ಅಂದರೆ, ಅದು ಎಂಬುದು ಸರ್ವನಾಮ. ಸರ್ವನಾಮಕ್ಕೇನರ್ಥ? ಸರ್ವನಾಮಕ್ಕೆ ಸರ್ವನಾಮ, ವ್ಯಾಕರಣದಲ್ಲಿ ಸರ್ವನಾಮ ಅಂದರೆ ಒಂದು ಸಾಮಾನ್ಯ ಪದ ಎಂದರ್ಥ. ಒಂದು ಸಂದರ್ಭದಲ್ಲಿ ಹೆಸರಿಟ್ಟು ಮೊದಲು ಹೇಳ್ತಾರೆ. ಹೇಳಿ ಮುಂದಿನ ವಾಕ್ಯದಲ್ಲಿ ಈಗ ಮತ್ತೆ ಅವರ ಹೆಸರು ಹೇಳುವುದೇಕೆ? ಅವನು ಎಂದು ಹೇಳಿಬಿಡ್ತದೆ ಅಲ್ಲವೇ? ಮೊದಲನೆಯ ವಾಕ್ಯದಲ್ಲಿ ಹೆಸರಿಟ್ಟು ಹೇಳಿ, ಎರಡನೆಯ ವಾಕ್ಯದಲ್ಲಿ ಹೆಸರಿಡದೆ ಅವನು ಎಂದು ಹೇಳಿಬಿಡ್ತದೆ. ಅಂದರೆ ಹಿಂದಿನ ವಾಕ್ಯದಲ್ಲಿ ಹೇಳಿದವನು ಎಂದರ್ಥ ಅಷ್ಟೇ. ಆದರೆ ವ್ಯಾಖ್ಯಾನಕಾರರು ಏನು ಮಾಡಿಬಿಟ್ಟರು? ತತ್ತಂದರೆ ಪರೋಕ್ಷ ಎಂದು ಹೇಳಿಬಿಟ್ಟರು. ತತ್ತಂದರೆ ಪರೋಕ್ಷ ಎಂದು ಎಲ್ಲಿದೆಪ್ಪ? ತತ್ತಂದರೆ ಪರೋಕ್ಷ ಅಲ್ಲ. ತತ್ತಂದರೆ ಪರೋಕ್ಷನೂ ಆಗಬಹುದು. ತತ್ತಂದರೆ ಹಿಂದೆ ಒಂದು ಸಲ ಹೇಳಿದ್ದನ್ನೇ ಈಗ ಹೇಳ್ತಾ ಇದ್ದೀವಿ ಅಂತ ಅರ್ಥ ಅಷ್ಟೇ. ತತ್ತಂದರೆ ದೂರವಾಗಿರುವುದು, ಪರೋಕ್ಷವಾಗಿರುವುದು, ಎಲ್ಲೋ ಇದ್ದದ್ದು ಎಂದರ್ಥ ಅಲ್ಲ. ತತ್ತಂದರೆ ಕೆಲವೊಮ್ಮೆ ನಮ್ಮ ಅನುಭವದಲ್ಲೇ ಇದ್ದದ್ದೇ ಆಗಬಹುದು ಅಲ್ಲವೇ? ತತ್ತಂದರೆ ಅದು ಅಂದರೆ ಹಿಂದೆ ಹೇಳಿದ್ದು ಅಷ್ಟೇ ಅರ್ಥ. ಹಿಂದೆ ಹೇಳಿದ್ದೀವಲ್ಲ ಅದನ್ನೇ ಎಂದರ್ಥ ಅಷ್ಟೇ ಹೊರತು ಹಿಂದೆ ಹೇಳಿದ್ದು ಪರೋಕ್ಷವಾಗಿರಬೇಕು, ದೂರವಾಗಿರಬೇಕು, ನಮಗೆ ಗೊತ್ತಿಲ್ಲದೆ ಆಗಬೇಕು. ಗೊತ್ತಿಲ್ಲದೆ ಆದರೆ ತತ್ತೆಂದು ಹೇಳೋಕ್ಕಾಗ್ತದೆ? ಏನಪ್ಪ, ನಿಮಗೆ ಒಂದು ಸಲ ಗೊತ್ತಾಗಿದ್ದನ್ನೇ ಅದು ಎಂದು ಹೇಳಿದರೆ ಗೊತ್ತಾಗ್ತದೆ. ನಿಮಗೆ ಅದು ಏನೋ ಗೊತ್ತಿಲ್ಲ, ನಾನು ಅದು ಎಂದು ಹೇಳಿಬಿಟ್ಟರೆ ಅದು ಅಂದರೆ ಯಾರು? ಅದು ಅಂದರೆ ಅದೇ ಅಷ್ಟೇ. ಹೀಗೆ ಹೇಳಿದರೆ ಅರ್ಥವಾಗ್ತದೆ? ನೀವು ಹೇಳ್ತೀರಿ, ನೀವು ಕೇಳ್ತೀರಿ, ನೀವು ಅದು ಹೇಳ್ತಾ ಇದ್ದೀರಿ, ಮತ್ತು ಅದು ಅಂದರೆ ಯಾವುದದು? ಅದು ಅಂದರೆ ಅದೇ. ಅದು ಅಂದರೆ ನಿಮಗೆ ಯಾವುದು ಗೊತ್ತಿಲ್ಲವೋ ಅದು. ಗೊತ್ತಿಲ್ಲದೆ ಅದು ಅಂದರೆ ಅದು ಏನರ್ಥಪ್ಪ? ಮರೀಗ ಮೊಟ್ಟು ಮಹಾವಾಕ್ಯಕ್ಕೆ ಅರ್ಥವೇನು? ನಿಮಗೆ ಯಾವುದು ಗೊತ್ತಿಲ್ಲವೋ ಅದೇ ನೀನು. ಗೊತ್ತಿಲ್ಲದೆ ನಾನು ಅಂದರೆ ನನಗೇನರ್ಥ? ಏನು ಜ್ಞಾನವಾಯಿತು ಅದರಿಂದ? ಗೊತ್ತಿಲ್ಲದ ತತ್ವ ನಾನು, ಯಾವುದೋ ಗೊತ್ತಿಲ್ಲ ಅಂತೆ ಅದು ನಾನಂತೆ. ಅದೇ ಗೊತ್ತಿಲ್ಲ ಅದು ನಾನು ಅಂದರೆ ಹೇಗೆ ಅರ್ಥವಾಗೋದು? ಈ ಮಾತುಕೇನಾದರೂ ಅರ್ಥವಿದೆ? ವ್ಯಾಖ್ಯಾನಕಾರರು ಏನು ಹೇಳಿದ್ದಾರೆ? ತತ್ತಂದರೆ ಪರೋಕ್ಷ. ನೀವು ಎಲ್ಲ ಕಡೆ ಕೇಳಿ, ಟಿ ವಿಗಳಲ್ಲಿ, ಪ್ರವಚನಗಳಲ್ಲಿ ತತ್ ಅಂದರೆ ಪರೋಕ್ಷ, ತ್ವಂ ಅಂದರೆ ಅಪರೋಕ್ಷ, ಈ ಎರಡನ್ನು ಒಟ್ಟುಗೂಡಿಸು ಇದೇ ಮಾತಾಡ್ತಾರೆ. ನಾನು ವರ್ಷಗಟ್ಟಲ ಕೇಳಿ ಎಷ್ಟು ವರ್ಷ? 3 ವರ್ಷ ನಾನು ಕೇಳಿದೆ, 3 ವರ್ಷ ಹೇಳಿದೆ. ನಾನು ಹೀಗೆ ಹೇಳಿ ನಾನೇ ಮೂರ್ಖ ಎಂದು ಮತ್ತೆ ಬಿಟ್ಟುಬಿಟ್ಟೆ. ಇದೆಲ್ಲ ಸಚ್ಚಿದಾನಂದ ಸ್ವಾಮೀಜಿ ಪುಸ್ತಕ ತಿಳ್ಕೊಂಡ ನಂತರ ಅವ್ರು ಬಿಟ್ಟುಬಿಟ್ಟೆ. ಇದು ತುಂಬ ವರ್ಷ ನಾನೇ ಹೇಳುತ್ತಿದ್ದೆ ಇದೆಲ್ಲ. ಅದಕ್ಕೋಸ್ಕರನೇ ಈಗ ಪೂರ್ವಪಕ್ಷವಾಗಿ ಹೇಳಿದ್ದು ಯಾರನ್ನಲ್ಲ, ನನ್ನನ್ನೇ ಪೂರ್ವಪಕ್ಷ, ನಾನೇ ಹಿಂದಿನ ಪೂರ್ವಪಕ್ಷಿ. ಅದನ್ನೇ ನಾನು ಹೇಳುತ್ತಿದ್ದೆ. ವ್ಯಾಖ್ಯಾನಕಾರರು ಯಾರೋ ಅಲ್ಲ, ನಾನೇ ಹಿಂದಿನ ನಾನೇ. ತತ್ತಂದರೆ ಪರೋಕ್ಷ ಅಂತೆ. ಪರೋಕ್ಷದ ಹೇಗಾಗ್ತದೆ? ಕೆಲವೊಮ್ಮೆ ಹಿಂದೆ ಒಂದು ಹೇಳಿದ್ದೇವೆ ಅಷ್ಟೇ,
ಹಿಂದೆ ಹೇಳಿದ್ದನ್ನೇ ಅದು ಎಂದು ಹೇಳಿದ್ದೀವಿ. ಅದು ಅಂದರೆ ದೂರವಿದ್ದದ್ದು, ಅಜ್ಞಾತವಾಗಿದ್ದು, ಪರೋಕ್ಷವಾಗಿದ್ದೆಂದು ಅರ್ಥ ಅಲ್ಲ. ಇಲ್ಲೇ ಇರಬಹುದು, ಎದುರಾಗೇ ಇರಬಹುದು, ನಿಮ್ಮ ಅನುಭವದಲ್ಲೇ ಇರಬಹುದು, ನೀನೇ ಆಗಬಹುದು. ಅಂದರೆ ತತ್ತಂದರೆ ಹಿಂದೆ ಹೇಳಿದ್ದು ಅಷ್ಟೇ ಅರ್ಥ. ಆ ಹಿಂದೆ ಹೇಳಿದ್ದು ಮೊದಲೇ ಗೊತ್ತಿದ್ದೇ ಆಗಬಹುದು. ಹಾಗೆ ಅದಕ್ಕೋಸ್ಕರ ಇಲ್ಲಿ ಮಹಾವಾಕ್ಯದಲ್ಲಿ ತತ್ವಮಸಿ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಪುಸ್ತಕ ತರಬೇಕಿತ್ತು, ತಂದಿಲ್ಲ. ಆಯಿತು, ನನಗೆ ಎಷ್ಟು ನೆನಪಿದೆಯೋ ಅಷ್ಟು ಹೇಳ್ತೀನಿ. ತತ್ಪದೇನ ಚ ಪ್ರಕೃತಂ ಸದೀಕ್ಷಿತೃಬ್ರಹ್ಮ ಇಲ್ಲಿ ಹೇಳ್ತಾ ಇದ್ದಾರೆ ಭಾಷ್ಯದಲ್ಲಿ. ಈ ವಾಕ್ಯಕ್ಕೆ ಅರ್ಥ ಹೇಳಬೇಕು, ಅದರಲ್ಲೆಲ್ಲ ಬಿಡಿಸಿ ಹೇಳ್ತಾ ಇದ್ದೇನೆ. ಶ್ವೇತಕೇತು ಇನ್ನೊಂದು ಹುಡುಗ ಇರುತ್ತಾನೆ, 12 ವರ್ಷ ಹುಡುಗ. ಛಾಂದೋಗ್ಯೋಪನಿಷತ್ತಿನಲ್ಲಿ 6ನೇ ಅಧ್ಯಾಯ ಕಥೆ ಹೀಗಿರುತ್ತದೆ. ಅಪ್ಪ ಒಂದು ದಿವಸ ಹೇಳ್ತಾನೆ, ಏನಪ್ಪ ನೀವು ಎಷ್ಟು ದಿವಸ ಆಯಿತು ಇಲ್ಲೇ ಇದ್ದೀವಿ, ನೀವು ಗುರುಕುಲಕ್ಕೆ ಹೋಗಿ ಕಲಿಯಬೇಕು, ಶಾಸ್ತ್ರ ಕಲಿಯಬೇಕು. ಕಲಿಯದಿದ್ದರೆ ನೀವು ನಾಮಮಾತ್ರ ಬ್ರಾಹ್ಮಣ, ನಿಮಗೆ ಬ್ರಾಹ್ಮಣತ್ವ ಬರಲ್ಲ, ನೀವು ಶಾಸ್ತ್ರ ಕಲಿಯುವವರೆಗೂ ಬರಲ್ಲ, ಪೂರ್ತಿ ಬರಲ್ಲ, ನೀವು ಹೋಗಿ ಕಲ್ತ್ಕೊ ಅಂತ ಹೇಳ್ತಾನೆ. ಆಯಿತಂದು ಗುರುಕುಲಕ್ಕೆ ಕಳಿಸ್ತಾನೆ. 12 ವರ್ಷ ಹುಡುಗ ಹೋಗಿ 24 ವರ್ಷ ಹುಡುಗ ಆಗಿ ಬರುತ್ತಾನೆ ಗುರುಕುಲದಿಂದ. ಅಂದರೆ ಎಷ್ಟು ವರ್ಷ ಇದ್ದ? ಇನ್ನೂ 12 ವರ್ಷ ಅಲ್ಲಿದ್ದ. ಇದ್ದು ಶಾಸ್ತ್ರಗಳೆಲ್ಲ ಕಲಿತುಕೊಂಡ, ವೇದಗಳು, ಪುರಾಣಗಳು, ಇನ್ನೇನದು ವೇದಾಂಗಗಳು ಎಲ್ಲ ಕಲಿತುಕೊಂಡೀಗ ಮುಗಿಸ್ಕೊಂಡು ಮನೆಗೆ ಬಂದ. ವಾಪಸ್ ಬಂದಾಗ ಈಗ ದೊಡ್ಡವರನ್ನು ಕಂಡು ಬಂದರೆ, ಏಕೆಂದು ಈಗೆಲ್ಲ ಶಾಸ್ತ್ರ ಗೊತ್ತಾಯಿತು. ಶಾಸ್ತ್ರ ಅಂದರೆ ಆಚಾರಗಳು, ಸಂಪ್ರದಾಯಗಳು. ವಿದ್ಯಾ ದದಾತಿ ವಿನಯಂ ಎಂದು ಹೇಳ್ತಾರೆ. ಮೊದಲು ಏನೂ ಗೊತ್ತಿಲ್ಲ ಅಂದರೆ ಏನು ಮಾಡಿದ್ದಾರೋ ಎಲ್ಲ ಓಡಾಡ್ತಾನೆ, ಏನೋ ಮಾಡ್ತಾನೆ, ಓಕೆ ಅವ್ರಿಗೆ ಗೊತ್ತಿಲ್ಲ ಎಂದು ಹೇಳ್ತೀವಿ. ಶಾಸ್ತ್ರದಲ್ಲಿ ಪುಸ್ತಕವೇ ಅಲ್ಲ, ಸದಾಚಾರವು, ಸದ್ಬುದ್ಧಿ, ಸದ್ಗುಣ ಅದೆಲ್ಲ ಗೊತ್ತಾಗ್ತದೆ. ಆದ್ದರಿಂದ ಒಂದು ಶಾಲೆಗೆ ಹೋಗಿ ಬಂದ ಹುಡುಗ ಅಂದರೆ, ಯಾರಾದರೂ ಕಂಡು ಬಂದರೆ ತಕ್ಷಣವೇ ಹೋಗಿ ಮಾತಾಡಿಸಿ, ನೀವು ಯಾರು, ಎಲ್ಲಿಂದ ಬಂದಿದ್ದೀರಿ, ಯಾರು ಬೇಕು ಎಂದು ಹೇಳ್ತೀವಿ. ಯಾರು ಬೇಕು, ಯಾರೊಬ್ಬರು ಇಲ್ಲಿಗೆ ಬಂದರೆ ಏನು ಮಾಡಬೇಕು? ಯಾರೋ ಬಂದರೆ ನಮಗೆ ಯಾಕೆ ಅಂದರೆ ನಮ್ಮ ಪಾಡಿಗೆ ನಾವು ಕೂತಿರುವುದಾ? ಅಥವಾ ಅವರು ಯಾರು ಅಂದರೆ ನಿಮಗೆ ಯಾರು ಬೇಕು, ಯಾರಿಗೋಸ್ಕರ ಬಂದಿದ್ದೀರಿ ಎಂದು ಕೇಳಿ ಪುಸ್ತಕಗಳ ಅಲ್ಲಿ ಹೋಗು, ಅಲ್ಲಿ ಒಂದಿದೆ ಗುಹೆ ಇದೆ ಕೆಳಗೆ, ಆ ಗುಹೆಗೆ ಹೋಗಬೇಕು, ಅಲ್ಲಿ ಕೆಳಗೆ ಒಂದು ಗುಹೆ ಇದೆ, ಅಲ್ಲಿ ಹೋಗು ಅಂತ ಹೇಳ್ತೀವಿ. ಅಥವಾ ನಿಮ್ಗೆ ಏನೋ ಎಂದು ಇನ್ನೇನೋ ಬೇಕು ಅಂದರೆ ಅಲ್ಲಿ ಟೇಬಲ್ ಇದೆ, ಹೋಗಿ ಆ ಟೇಬಲ್ ಕಡೆ ಹೋಗು, ಹಾಗೆ ಹೇಳ್ತೀವಲ್ಲವ. ಹಾಗೆ ಇದು ಗೊತ್ತಾಗ್ತದೆ ಇವನು ಸಂಸ್ಕಾರವಂತ ಎಂದು. ಬಂದರೆ ಇವರು ತನ್ನ ಪಾಡಿಗೆ ತಾನು ಆಟ ಆಡ್ತಾ ಇರ್ತಾನೆ, ಅದನ್ನು ಮಾಡ್ತಾ ಇದ್ದಾನೆ, ಬಂದಿದ್ದು ನೋಡುವುದೇ ಇಲ್ಲ. ಅವರೇ ಕರೆದು ಮಾತಾಡಿಸಿದರೆ ಗೊತ್ತಿಲ್ಲ, ತನ್ನ ಪಾಡಿಗೆ ತಾನೇ ಇರ್ತಾನೆ. ಏನಪ್ಪ ಇಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದು ಮಾತಾಡೋದೇ ಅಲ್ಲ. ಮತ್ತೆ ಹತ್ತಿರಕ್ಕೆ ಬಂದು ಮಾತಾಡಿದ್ದಾರೆ, ಅವ್ರು ಗೊತ್ತಿಲ್ಲ ಹೇಳ್ತಾನೆ. ಇದು ಏನಪ್ಪ, ಯಾರನ್ನು ಕೇಳಿದರೂ ಗೊತ್ತಿಲ್ಲ ಹೇಳ್ತಾನೆ, ಮಾತಾಡ್ತಾ ಇಲ್ಲ, ಏನು ಮಾಡಬೇಕು? ಹೀಗಿದ್ದರೆ ಏನಾಗ್ತದೆ? ಇನ್ನು ಅಶಿಕ್ಷಿತ, ಸಂಸ್ಕಾರವೇ ಇಲ್ಲ ಎಂದಾಗುತ್ತದೆ. ಅಂದರೆ ಮರಿ ಶಾಲೆಗೆ ಹೋಗಿ ಗುರುಕುಲಕ್ಕೆ ಹೋಗಿ ಬಂದ ಅಂದರೆ ಅವರು ಕುಳಿತಿರುವ ಪದ್ಧತಿ, ಅವರು ಮಾತಾಡುವ ಪದ್ಧತಿ, ಅವರ ನಮಸ್ಕಾರ, ಹೊಸ ವ್ಯಕ್ತಿ ಕಂಡು ಬಂದರೆ ಹೇಗೆ ಮಾತಾಡಿಸಬೇಕು, ಇದೆಲ್ಲ ಮರ್ಯಾದೆ ಇರುತ್ತದಲ್ಲವೇ? ಇದೆಲ್ಲ ಸಂಸ್ಕಾರವಿದ್ದರೆ ಅವರನ್ನು ಶಿಕ್ಷಿತ ಎಂದು ಹೇಳ್ತೀವಿ. ಅದರಿಂದ ಅವರು ಮನೆಗೆ ಬಂದ, ಅಪ್ಪ ಇದ್ದಾನೆ, ಅಪ್ಪಕ್ಕೂ ನಮಸ್ಕಾರವೂ ಮಾಡಲಿಲ್ಲ, ಹಾಗೆ ಬಂದು ಕುರ್ಚಿ ಮೇಲೆ ಕೂತಿದ್ದ. ಕುರ್ಚಿ ಅಂದರೆ ಆ ಕಾಲದಲ್ಲಿ ಕುರ್ಚಿ ಇಲ್ಲ, ಏನೋ ಆಸನ ಇತ್ತು, ಕೂತಿದ್ದ. ಈ ಕಾಲದಲ್ಲಿದ್ದರೆ ಕುರ್ಚಿ ಮೇಲೆ ಕೂತಿರ್ತಿದ್ದ. ಅಪ್ಪ ಹೇಳ್ತಾನೆ, ಏನಪ್ಪ ನೀವು ಎಲ್ಲ ನನಗೆ ಗೊತ್ತು, ನನ್ನಂಥ ಪಂಡಿತನೇ ಇಲ್ಲ ಎಂದಂತೆ ಅಭಿಮಾನದಿಂದ ಬರ್ತಾ ಇದ್ದೀವಿ. ನಿಮ್ಮ ಗುರುಗಳು ಇದು ಹೇಳಿಕೊಟ್ಟರ, ನೀವು ಗುರುಗಳಿಂದ ಇದು ತಿಳ್ಕೊಂಡಿದ್ದೀಯಾ? ಏನು ತಿಳ್ಕೊಂಡರೆ ಸರ್ವವೂ ತಿಳಿದಂತೆ ಆಗುತ್ತದೆ. ಯಾವುದನ್ನು ತಿಳ್ಕೊಂಡರೆ ಸರ್ವಜ್ಞನಾಗಿ ಬಿಡ್ತೀಯೋ ಆ ವಿದ್ಯೆಯನ್ನು ಗುರುಮುಖದಿಂದ ಗುರುಗಳಿಂದ ಕಲಿತ್ಕೊಂಡಿದ್ದೀಯಾ? ಏನು ಹೀಗೆ ಇದ್ದೀ ನೀನು? ಬಂದರೆ ಎಲ್ಲ ನನಗೆ ಗೊತ್ತು, ಈಗ ನನ್ನಂಥವರು ಯಾರೂ ಇಲ್ಲ ಎಂದಂತೆ ಮಾತಾಡ್ತಾ ಇದ್ದೀವಿ. ನೋಡಿದ್ರೆ ನಡತೆ ನೋಡು, ನಿನ್ನ ನಡತೆ, ಬಿಹೇವಿಯರ್ ನೋಡು, ಇದು ತಿಳ್ಕೊಂಡಿದ್ದೀಯಾ ಎಂದು ಕೇಳ್ತಾನೆ. ಅವನು ಬಂದು ಅಪ್ಪಕ್ಕೆ ನಮಸ್ಕಾರ ಮಾಡಲಿಲ್ಲ, ಸ್ವಲ್ಪ ಅಭಿಮಾನಿಯಾಗಿ ಕಂಡು ಬರ್ತಾನೆ ನಿಜ, ಆದರೂ ಸ್ವಲ್ಪ ಶ್ರದ್ಧಾಳುವೆ. ಕೆಲವರು ಮೇಲೆ ಅವಿನಯ ಎಂದು ಕಂಡು ಬಂದರೂ ಒಳಗೆ ಹೃದಯದಲ್ಲಿ ವಿನಯಶೀಲರು, ಸಂಸ್ಕಾರವಂತರೇ ಇರುತ್ತಾರೆ. ಈಗ ಮನುಷ್ಯರು ಬಗೆ ಇರುತ್ತಾರೆ, ಒಂದು ಬಗೆ ಹೇಳೋಕ್ಕಾಗಲ್ಲ. ಕೆಲವರು ನೋಡಲಿಕ್ಕೆ ವಿನಯಶೀಲರಿರುತ್ತಾರೆ, ಹೃದಯದಲ್ಲಿ ಮಾತ್ರ ಮಹಾ ದುರಹಂಕಾರಿಗಳು. ಕೆಲವರು ನೋಡಲಿಕ್ಕೆ ದುರಹಂಕಾರಿಯಾಗಿ ಕಂಡು ಬಂದರೂ ಹೃದಯದಲ್ಲಿ ವಿನಯಶೀಲರಿರುತ್ತಾರೆ. ಕೆಲವರು ಒಳಗೆ ಹೊರಗೆ ಎರಡು ಒಂದು ಬಗೆ ಇರುತ್ತಾರೆ, ಬಗೆ ಜನರು.
ಆದ್ದರಿಂದ ತನ್ನ ಮಗನೇ ತನಗೆ ನೋಡಿದರೆ ಗುರುಕುಲಕ್ಕೆ ಹೋಗಿ ಬಂದರೆ ಹಿಂದಿನ ಹಾಗೆ ಇರಬಾರದು, ಅಸ್ತವ್ಯಸ್ತವಾಗಿ ಸ್ವಲ್ಪ ಸಂಸ್ಕಾರವಂತ, ಬುದ್ಧಿವಂತ, ವಿನಯಶೀಲ ಇರಬೇಕು. ಅದು ಕಂಡು ಬರ್ತಾ ಇಲ್ಲ, ಅಭಿಮಾನ ಇದೆ. ಅದರಿಂದ ಅಪ್ಪ ಸ್ವಯಂ ವೇದಾಂತಿ ಬ್ರಹ್ಮಜ್ಞಾನಿ ಉದ್ಧಾರಕ. ಅವನು ಹೇಳ್ತಾನೆ, ಏನಪ್ಪ ನೀವು ಬಂದು ಹೀಗೆ ನಡ್ಕೊಳ್ತಾ ಇದ್ದೀವಿ, ಏನು ತಿಳ್ಕೊಂಡರೆ ಎಲ್ಲ ತಿಳ್ಕೊಂಡಂತೆ ಆಗುತ್ತದೋ ಅಂಥ ವಿದ್ಯೆಯನ್ನು ಗುರುಗಳಿಂದ ಕಲಿತುಕೊಂಡಿದ್ದೀಯಾ ಎಂದು ಕೇಳ್ತಾನೆ. ಅವನು ಮೊದಲು ಸ್ವಲ್ಪ ಅಭಿಮಾನಿ ಎಂದಂತೆ ತೋರಿದ, ಆದರೆ ಹೃದಯದಲ್ಲಿ ಮಾತ್ರ ವಿನಯಶೀಲ, ಹೃದಯದಲ್ಲಿ ಇನ್ನೂ ಜಿಜ್ಞಾಸ ಇದೆ. ನನಗೆ ಎಲ್ಲ ಗೊತ್ತು. ಅವರು ಏನು ಉತ್ತರ ಕೊಟ್ಟ? ಓಹ್, ಅಂಥ ವಿದ್ಯೆ ಇರುತ್ತದೆ ಎಂದು ಪ್ರಶ್ನೆ ಕೇಳಿದ. ಅದೇ ಅಭಿಮಾನಿ, ನಿಜವಾದ ಅಭಿಮಾನಿ, ನಿಜವಾದ ಅಹಂಕಾರಿ ಆದರೆ ಅಂಥದ್ದೇನು ವಿದ್ಯೆ ಇದೆ, ನಾನೆಲ್ಲ ಕಲಿಯತಕ್ಕದ್ದೆಲ್ಲ ಕಲಿತ್ಕೊಂಡೆ, ಇನ್ನೇನು ಪ್ರಶ್ನೆ ಮಾಡುವುದು, ನೀನೇನು ಪ್ರಶ್ನೆ ಮಾಡ್ತೀವಿ, ನೀನೇನು ಪರೀಕ್ಷೆ ಮಾಡ್ತೀವಿ, ನನಗೆಲ್ಲ ಗೊತ್ತು, ಸುಮ್ಮನೇರು ಹೇಳ್ತಾರಲ್ಲ, ನನಗೆಲ್ಲ ಗೊತ್ತು, ಸುಮ್ಮನೇರು, ನಿನಗೇನು ಗೊತ್ತು. ಅಥವಾ ಹೇಳಿದರೆ ಅದೆಲ್ಲ ನನಗೆ ಗೊತ್ತು, ನಾವು ಗುರುಗಳು ತುಂಬ ಹೇಳಿದ್ದಾರೆ, ನನಗೆ ತುಂಬ ಎಲ್ಲ ಗೊತ್ತು, ಅದು ನಿನಗೇಕೆ ಹೇಳುವುದು, ಹೀಗೆ ಮಾತಾಡ್ತಾರೆ. ಇಂಥದ್ದು ಏನು ಅಭಿಮಾನ ಅಹಂಕಾರ ತೋರಿಸಲಿಲ್ಲ. ತನಗೆ ಗೊತ್ತಿಲ್ಲದ ಹೊಸ ವಿಷಯ ಕೇಳಿದ. ಒಂದು ತಿಳ್ಕೊಂಡರೆ ಎಲ್ಲ ತಿಳಿದಂತೆ ಆಗುತ್ತದೆ, ಇಂಥ ವಿದ್ಯೆ ಇರುತ್ತದೆ, ಅಯ್ಯೋ ನಾನು ಎಲ್ಲಿ ಕೇಳಲಿಲ್ಲವೇ. ಅವ್ರು ಹೇಳ್ತಾನೆ, ಅವನು ಅಭಿಮಾನಿಯಾಗಿ ಕಂಡು ಬಂದರೂ ಈ ಪ್ರಶ್ನೆ ಕೇಳಿದ್ದರೆ ಸಾಕು ಅವನನ್ನು ಹೀಗೆ ಅಲಗಾಡಿಸಿದಂತೆ ಆಯಿತು. ತನಗೆ ಗೊತ್ತಿರುವ ವಿದ್ಯೆಯಲ್ಲಿ ಎಲ್ಲಿಯೂ ಇಲ್ಲ, ಇಂಥದ್ದು ಬಂದೇ ಇಲ್ಲ. ಒಂದು ತಿಳ್ಕೊಂಡರೆ ಎಂಥ ತಿಳಿದಂತೆ ಆಗುತ್ತದೆ ಬಂದೇ ಇಲ್ಲ. ಅವ್ರು ತಕ್ಷಣ ಹೇಳ್ತಾರೆ, ಅಂಥದ್ದಿದೆಯಾ? ಒಂದು ತಿಳ್ಕೊಂಡರೆ ಎಲ್ಲವೂ ಅಂಥದ್ದಿರುತ್ತದ ಅಂದರೆ, ಹೌದು ಇರುತ್ತದಪ್ಪ. ಮಣ್ಣಿನಿಂದ ತಯಾರಾಗಿರುವ ಮಡಿಕೆಗಳಿದ್ದರೆ ಒಂದು ಮಣ್ಣನ್ನು ತಿಳ್ಕೊಂಡರೆ, ಅಂದರೆ ಒಂದು ಮಡಿಕೆ ಒಳಗಿನ ಮಣ್ಣನ್ನು ತಿಳ್ಕೊಂಡರೆ ಈಗ ಎಲ್ಲ ಮಡಿಕೆಗಳ ಸಾರ ತತ್ವ ಎಲ್ಲ ಗೊತ್ತಾಗಿಬಿಡ್ತದೆ ಅಲ್ಲವೇ? ಒಂದು ಚಿನ್ನವನ್ನು ಗೊತ್ತು ಮಾಡಿಕೊಂಡರೆ ಎಲ್ಲ ಆಭರಣಗಳ ತತ್ವವೇನೋ ಗೊತ್ತಾಗಿಬಿಡ್ತದೆ. ಆದ್ದರಿಂದ ಪ್ರತಿಯೊಂದು ಆಭರಣ ನೋಡಬೇಕಾಗಿಲ್ಲ, ಪ್ರತಿಯೊಂದು ಮಡಿಕೆ ನೋಡಬೇಕಾಗಿಲ್ಲ. ಒಂದು ಮಣ್ಣನ್ನು ತಿಳ್ಕೊಂಡರೆ ಈಗ ಎಲ್ಲ ಮಡಿಕೆಗಳು ಮಣ್ಣಿನ ಸ್ವರೂಪದಿಂದಲೇ ಮಡಿಕೆಗಳೆಲ್ಲ ತೋರುತ್ತವೆ. ಮಡಿಕೆ ಎಂಬುದು ಏನಿಲ್ಲ, ಮಣ್ಣೇ ಅವುಗಳ ತತ್ವ. ಹೀಗೆ ಇಂಥದ್ದು ವಿದ್ಯೆ ಇರುತ್ತದೆ ಅಂದರೆ, ಹೌದೌದು ಕರೆಕ್ಟೇ, ಆದರೆ ನಮ್ಮ ಗುರುಗಳು ನನಗೆ ಹೇಳಲಿಲ್ಲ. ಗುರುಗಳು ಹೇಳಲಿಲ್ಲ ಎಂದು ಹೇಳ್ತಾನೆ. ಅದರಿಂದ ತಾವೇ ಹೇಳಿ ಎಂದು ವಿನಯದಿಂದ ಬೇಡ್ಕೊಳ್ತಾನೆ. ಮೊದಲೇ ಕೆಲವರಿಗೆ ನೋಡಿ ಆ ವಿಷಯ ಅಂಥದ್ದು ತತ್ವ ಇದೆ ಎಂದೇ ಗೊತ್ತಿಲ್ಲ. ಇಂಥದ್ದು ತತ್ವ ಇರುತ್ತದೆ ಎಂದು ಹೇಳಿದ ತಕ್ಷಣವೇ ಜಿಜ್ಞಾಸು ಆಗಿಬಿಟ್ಟ. ಏಕೆ? ಮೊದಲೇ ಅವ್ರನಲ್ಲಿ ಆ ಜಿಜ್ಞಾಸ, ಆ ವಿನಯ ಇತ್ತು. ಈ ಪ್ರಶ್ನೆ ಕೇಳಿದ ತಕ್ಷಣವೇ ಅಂಥದ್ದಿರುತ್ತದೆ, ನಾನು ಎಲ್ಲಿ ಕೇಳಲಿಲ್ಲವೇ, ಈಗ ಇರುತ್ತದೆ ನೋಡು ಎಂದು ಹೇಳಿದೆ. ಹೌದೌದು ಕರೆಕ್ಟೇ, ಆದರೆ ಇಂಥದ್ದು ನಾನು ಕೇಳಲೇ ಇಲ್ಲವೇ, ಯಾವ ಪುಸ್ತಕದಲ್ಲಿ ಬಂದೇ ಇಲ್ಲ, ಅದರಿಂದ ತಾವೇ ಹೇಳ್ಕೊಡಿ ಎಂದು ಆ ಅಪ್ಪ ನನ್ನ ಹೇಳ್ತಾನೆ. ಆವಾಗ ಅಪ್ಪ ಶುರು ಮಾಡ್ತಾನೆ, ಸದೇವ ಸೌಮ್ಯ ಇದಮಗ್ರ ಆಸೀತ್. ಈ ಸೃಷ್ಟಿಗೆ ಪೂರ್ವ ಸನ್ಮಾತ್ರವೇ ಇತ್ತು. ಸೃಷ್ಟಿ ಅಂದ್ರೇನು? ಇಡೀ ಜಗತ್ತು. ಎಷ್ಟು ಜಗತ್ತಿದೆಯೋ ಆ ಜಗತ್ತಲ್ಲ. ಇಡೀ ಜಗತ್ತು ಅಂದರೇನು ಎಂದು ನಿನ್ನೆ ಹೇಳಿದ್ದೇವೆ. ಏನದು? ಒಟ್ಟು ಹೇಗೆ ನೋಡುವುದು ಜಗತ್ತನ್ನೆಲ್ಲ? ಪ್ರಪಂಚದಲ್ಲಿ ಎಷ್ಟು ಪದಾರ್ಥಗಳಿವೆಯೋ ಅವುಗಳನ್ನೆಲ್ಲ ದೃಗ್ದೃಶ್ಯ ಎಂದು ನೋಡಬಹುದು, ಅಥವಾ ಇನ್ನೊಂದು ಪದ್ಧತಿ ಪಂಚಭೂತಗಳೆಂದು ನೋಡಬಹುದು. ಎಲ್ಲ ಇಡೀ ಪ್ರಪಂಚ ಪಂಚಭೂತಗಳೇ. ಏಕೆಂದರೆ ಪ್ರಪಂಚವೆಲ್ಲ ಪಂಚಭೂತಗಳೇ. ಏಕೆ? ಆರನೆಯ ಭೂತ ಏಕೆ ಇಲ್ಲ ಅಂದರೆ, ನಮಗಿರುವವೇ 5 ಇಂದ್ರಿಯಗಳು, 6ನೇ ಇಂದ್ರಿಯ ಇಲ್ಲ. 5 ಇಂದ್ರಿಯಗಳಿಂದ ಗೊತ್ತಾಗುವುದು 5 ವಿಷಯ. ಬರೀ ನೀವು ಎಷ್ಟು ಪ್ರಪಂಚ ತಿರುಗಿದ್ದರೂ ಪಂಚಭೂತಗಳೇ ಕಂಡುಬರುತ್ತದೆ, 6ನೇದು ಕಂಡುಬರಲ್ಲ. ಏಕೆಂದರೆ ನಿಮಗಿರುವುದೇ 5 ಇಂದ್ರಿಯಗಳು. 5 ಇಂದ್ರಿಯಗಳಿಂದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇಷ್ಟೇ ಕಂಡುಬರ್ತದೆ. ಆದ್ದರಿಂದ ಇಡೀ ಪ್ರಪಂಚದ ಪದಾರ್ಥಗಳೆಲ್ಲ ಪಂಚಭೂತಗಳಲ್ಲೇ ಅಡಕವಾಗುತ್ತವೆ. ಆ ಪಂಚಭೂತಗಳನ್ನು ತಿಳ್ಕೊಂಡರೆ, ಒಟ್ಟು ಗೂಡಿಸಿ ತಿಳ್ಕೊಂಡರೆ ಒಟ್ಟು ಪ್ರಪಂಚ ಗೊತ್ತಾಗ್ತದೆ. ಅಥವಾ 5 ಪಂಚಭೂತಗಳ ಮೂಲ ತತ್ವ ಒಂದೇ ತತ್ವ ಯಾವುದು? ಮತ್ತು ಪಂಚಭೂತಗಳಲ್ಲಿಯೂ ಪೃಥ್ವಿ ನೀರಿನಿಂದ ಹುಟ್ಟಿತು. ಅಂದರೆ ಪೃಥ್ವಿಯ ತತ್ವ ನೀರು, ನೀರಿನ ತತ್ವ ಪೃಥ್ವಿ ಅಂದರೆ ಒಂದು ಘನ ಪದಾರ್ಥ. ಘನ ಅಂದರೆ ಗೊತ್ತಾ? ಸಾಲಿಡ್. ಘನ ಪದಾರ್ಥದ ತತ್ವ ಲಿಕ್ವಿಡ್. ಲಿಕ್ವಿಡಿನ ತತ್ವ ಏನಾಗುತ್ತದೆ? ವಾಯು.
ವಾಯುವಿನ ತತ್ವ ಏನು? ವಾಯು ಅಂದರೆ ಆಕಾಶದಲ್ಲಿ ಅಲಗಾಡುವುದೇ ವಾಯು. ಅದರ ತತ್ವ ಆಕಾಶ. ಆಕಾಶದ ತತ್ವ ಅಂದರೆ ಆಕಾಶ ಅಂದರೆ ದೇಶಕಾಲ. ಆಕಾಶದ ತತ್ವ ಅಂದರೆ ದೇಶಕಾಲಗಳನ್ನು ನುಂಗಿಬಿಟ್ಟಿರುವಂಥ ತತ್ವ ಯಾವುದೋ ಅದು ತತ್ವ. ಆ ಒಂದೇ ತತ್ವದಿಂದ ಪಂಚಭೂತಗಳು, ಪಂಚಭೂತಗಳಿಂದ ಪ್ರಪಂಚ. ಇದು ಒಂದು ಪ್ರಕ್ರಿಯೆ. ಅಥವಾ ಇನ್ನೊಂದು, ಇಡೀ ಜಗತ್ತು ಅಂದರೆ ಮೊನ್ನೆ ಹೇಳಿದ್ದೀವಿ ನೋಡಿ, ಜಗತ್ತನ್ನೆಲ್ಲ ಇದು ಎಂದು ರೂಪವಾಗಿ ನೋಡ್ತೀವಿ. ಇದು ಎಂಬ ಒಂದು ಅನುಭವದಲ್ಲಿ, ವಿಷಯತ್ವ ಎಂದು ಅನುಭವದಲ್ಲಿ ಇಡೀ ಪ್ರಪಂಚ ಅಡಕವಾಗಿದೆ. ಮತ್ತು ದೇಶಕಾಲವೂ ನಮ್ಮ ಅನುಭವದಲ್ಲೇ ಅಡಕವಾಗಿದೆ. ಮತ್ತು ನಾನು ಎಂಬ ಬುದ್ಧಿ ಅದಕ್ಕೆ ಸೇರಿಕೊಂಡೇ ಇದೆ. ಆದ್ದರಿಂದ ಇದು ನಾನು, ಇಲ್ಲಿ, ಈಗ ಈ 4 ಪದಗಳು ಸೇರಿಸಿರುವ ಒಟ್ಟು ಅನುಭವ. ಇದು ನಾನು, ಇಲ್ಲಿ, ಈಗ ಈ 4 ಪದಗಳು ಸೇರಿಕೊಂಡಿರುವ ಒಂದು ಅನುಭವ. ಆ ಒಂದು ಅನುಭವವೇ, ಈ ಒಂದು ಅನುಭವ ರಿಪೀಟ್ ಆಗುವುದೇ ಜಗತ್ತು ಅಲ್ಲವೇ? ಇದು ನಾನು, ಇಲ್ಲಿ, ಈಗ ಈ 4 ಸೇರಿಕೊಂಡು ಒಂದೇ ಅನುಭವ ಆಗ್ತಾಯಿದೆ. ಇಂಥ ಅನುಭವ, ಈ 4 ಸೇರಿಕೊಂಡಿರುವಂಥ ಒಂದು ಅನುಭವ ಇದೆಯಲ್ಲ, ಈ ಅನುಭವವೇ ರಿಪೀಟ್ ಆಗುವುದೇ ಜಗತ್ತು. ಜಗತ್ತಂದರೆ ಏನು? ಇದೇ ಅನುಭವ ರಿಪೀಟ್ ಆಗ್ತಾಯಿದೆ. ಮತ್ತೆ 100 ಸಲ ನೋಡಿದರೆ ಇದೇ ಅನುಭವ. ಅಂದರೆ ಇದೇ ಅನುಭವದ ಎಕ್ಸ್ಟೆನ್ಷನ್ನೇ ಜಗತ್ತು ಅಷ್ಟೇ. ಇಡೀ ಜಗತ್ತೆಲ್ಲ ಈ ಅನುಭವದಲ್ಲಿ ಬಂದುಬಿಟ್ಟಿದೆ. ಆದ್ದರಿಂದ ಈ ನಾನು, ಇದು, ದೇಶ, ಕಾಲ ಎಂಬ 4 ಸೇರಿಕೊಂಡಿರುವಂಥ ಒಂದು ಅನುಭವ ಇದೆಯಲ್ಲ, ಅದನ್ನೇ ಇಡೀ ಎಚ್ಚರಾವಸ್ಥಾ ಹೇಳಿದ್ದೇವೆ. ಈ ಇಡೀ ಎಚ್ಚರಾವಸ್ಥಾ, ಇದರಲ್ಲಿ ಇಡೀ ಜಗತ್ತು, ಪಂಚಭೂತಗಳು, ಸೂರ್ಯ, ಚಂದ್ರ, ನಕ್ಷತ್ರ, ದೇಶ, ಕಾಲ ಎಲ್ಲ ಅಡಕವಾಗಿದೆಯೋ, ಗ್ರಹಗಳು ಎಲ್ಲ ಆಕಾಶವರೆಗೂ, ದೇಶ, ಕಾಲ, ಆಕಾಶವರೆಗೂ ಅದರಲ್ಲಿ ಅಡಕವಾಗಿದೆ. ಅಷ್ಟು ದೊಡ್ಡ ಪ್ರಪಂಚದ ಮೂಲತತ್ವವೇನು? ಇಷ್ಟು ಪ್ರಪಂಚ ನಮಗೆ ತೋರುತ್ತಾ ಇದೆ ನೋಡಿ ಅನುಭವದಲ್ಲಿ. ಇದು ತೋರುವಕ್ಕೆ ಮುಂಚೆ ಏನಿತ್ತು? ಸದೇವ ಸೌಮ್ಯ ಇದಂ ಅಗ್ರ ಆಸೀತ್. ಇದಂ, ಈ ತೋರುವ ಜಗತ್ತೆಲ್ಲ, ತೋರುವ ಅಂದರೆ ಇಂದ್ರಿಯಗಳಿಗೆ ತೋರುವುದಲ್ಲ, ನಾನು ಎಂಬ ರೂಪವಾಗಿಯೂ ತೋರುತ್ತಾ ಇದೆ. ನಾನು ಎಂಬುದು ತೋರಿಕೆನೇ ಅಲ್ಲವಾ? ಪ್ರಪಂಚವು ಹೇಗೆ ಇಂದ್ರಿಯ ಮೂಲಕ ತೋರುತ್ತದೋ, ಕೆಲವು ಎಮೋಷನ್ಸು, ಯೋಚನೆಗಳು, ಮನಸ್ಸು, ಬುದ್ಧಿ ಮೂಲಕ ತೋರುತ್ತವೆ. ನಾನು ಎಂಬುದು ತೋರಿಕೆನೇ. ತೋರಿಕೆ ಅಂದರೆ ಒಂದು ವೃತ್ತಿ ಎಂದರ್ಥ. ನಾನು ಎಂಬುದು ಒಂದು ತೋರಿಕೆನೇ. ಆದ್ದರಿಂದ ಒಟ್ಟು ತೋರಿಕೆ ಅಂದರೆ ನಾನು ಸಮೇತ ಇಡೀ ಜಗತ್ತು. ಈ ತೋರುವ ಇಡೀ ಜಗತ್ತು ಮೊದಲು ಹೇಗಿತ್ತು? ಈ ತೋರಿಕೆಗಿಂತ ಮುಂಚೆ ಮುಂಚೆ ಸೌಮ್ಯ ಇದಂ ಅಗ್ರೆ ಎಂದು ಹೇಳ್ತಾನೆ ಛಾಂದೋಗ್ಯೋಪನಿಷತ್ತಿನಲ್ಲಿ. ಅದೇ ವಾಕ್ಯ ಇಲ್ಲಿ ಉದಾಹರಿಸ್ತಾ ಇದ್ದಾರೆ. ಅಗ್ರೆ ಅಂದರೆ ಮುಂಚೆ. ಮುಂಚೆ ಅಂದರೆ ಹೇಗೆ ನೋಡಬೇಕು? ಮುಂಚೆ ಅಂದರೆ ಕಾಲದಲ್ಲಿ ಮುಂಚೆ ಎಂದು ತಿಳ್ಕೊಳ್ಳಬೇಕಾ? ಕಾಲದಲ್ಲಿ ಮುಂಚೆ ಅಂದರೆ ಗೊತ್ತಾಗಲ್ಲ. ಏಕೆಂದರೆ ಕಾಲವೇ ಜಗತ್ತಂತರ್ಗತ. ಭೂತ ವರ್ತಮಾನ ಭವಿಷ್ಯತ್ತೆಂಬ ಕಾಲವೇ ಜಗತ್ತಿನಲ್ಲಿ ಸೇರಿಕೊಂಡಿದೆ. ಕಾಲವನ್ನು ಸೇರಿಸಿರುವ ಜಗತ್ತಿಗೆ ಮುಂಚೆ ಅಂದರೆ, ಕಾಲಕ್ಕೆ ಮುಂಚೆ ಅಂದರೆ ಏನು? ಕಾಲಕ್ಕೆ ಮುಂಚೆ ಅಂದರೆ ಅದು ಹೇಗೆ? ಕಾಲಕ್ಕೆ ಮುಂಚೆ ಅಂದರೆ ಬಿಯಾಂಡ್ ದ ಫಾರಿನ್ನಿಂದ ಆಗುತ್ತದೆ. ಹೇಳಿದ್ದೀವಲ್ಲ, ಫಾರಿನ್ ಸೆ ಬಿ ಆಗೆ ಜಾವುಂಗ ಅಂದರೆ ಏನರ್ಥ? ಆ ಮಾತುಕ್ಕೆ ಅರ್ಥ ಇಲ್ಲ. ಬಿಯಾಂಡ್ ದ ಟೈಮ್, ಕಾಲಕ್ಕಿಂತ ಮುಂಚೆ ಅಂದರೆ ಕಾಲಕ್ಕೆ ಅತೀತ ಎಂದರ್ಥ. ಅದು ನೋಡಿ, ಸೃಷ್ಟಿಗೆ ಮುಂಚೆ ಅಂದರೆ ಅರ್ಥವೇನು? ಸೃಷ್ಟಿಗೆ ಮುಂಚೆ ಅಂದರೆ ಕಾಲದಲ್ಲಿ ಮುಂಚೆ ಎಂದರ್ಥ ಅಲ್ಲ, ಸೃಷ್ಟಿಯನ್ನು ಮೀರಿ, ಸೃಷ್ಟಿಯನ್ನು ದಾಟಿ ಅಂದರೆ ಇಡೀ ಜಗತ್ತನ್ನು ದಾಟಿ, ಅಂದರೆ ಕಾಲವನ್ನು ದಾಟಿ ಎಂದು. ಕಾಲವನ್ನು ದಾಟಿ ಅಂದರೆ ಎಲ್ಲಿ ನೋಡಬೇಕು? ಕಾಲವನ್ನು ದಾಟುವುದೇ ಹೇಗೆ? ಕಾಲವನ್ನು ದಾಟುವುದೆಂದರೆ ಭೂತ ವರ್ತಮಾನ ಭವಿಷ್ಯತ್ತು ಮೂರು ಅವಯವಗಳಾಗಿ ವಿಂಗಡವಾಗಿದ್ದು ಕಾಲ. ಇದು ನಾನೆಂಬ ಬುದ್ಧಿಗೆ ತೋರ್ತದೆ. ಒಂದು ಪಾಯಿಂಟ್ ಆಫ್ ಟೈಮ್ ಇಟ್ಕೊಂಡರೆ ಟೈಮ್ ಕಂಡು ಬರ್ತದೆ. ಈ 3 ಅವಯವಗಳ ಕಾಲ, ಭೂತ ವರ್ತಮಾನ ಭವಿಷ್ಯತ್ತೆಂಬ 3 ಅವಯವಗಳ ಕಾಲಕ್ಕೆ ಅತೀತ ಅಂದರೆ ಅರ್ಥವೇನು? ಒಂದು ಅನುಭವ, ಅಲ್ಲಿ ಭೂತ ಇಲ್ಲ, ವರ್ತಮಾನವಿಲ್ಲ, ಭವಿಷ್ಯತ್ತಿಲ್ಲ, ಆ ತರಹ ಅನುಭವ. ಅಂದರೆ ಒಂದು ಪಾಯಿಂಟ್ ಇಲ್ಲ, ನಾನೆಂಬ ಬಿಂದು ಇಲ್ಲ. ನಾನೆಂಬ ಬಿಂದುವು ಅಳಿಸಿ ಹೋಗಿರುವಂಥ ಅಖಂಡ ಅನಂತವಾದ ಅನುಭವ. ಜ್ಞಾತೃಜ್ಞೇಯವೆಂಬ ದ್ವೈತಾನುಭವವು ಮುಳುಗಿ ಹೋಗಿರುವಂಥ ಅದ್ವಿತೀಯ ಅನುಭವ. ಪ್ರಪಂಚಕ್ಕೆ ಮುಂಚೆ ಅಂದರೆ
ಕಾಲಕ್ಕೆ ಮುಂಚೆ. ಕಾಲಕ್ಕೆ ಮುಂಚೆ ಅಂದರೆ ಕಾಲಕ್ಕೆ ಪ್ರಪಂಚಕ್ಕೆ ಅತೀತವಾಗಿ. ಅತೀತ ಅಂದರೆ ಏನು? ಅತೀತ ಅಂದರೆ ಈ ನಾನು ಇದು ಎಂಬ ದ್ವೈತಾನುಭವವಿಲ್ಲದ ಅನುಭವ. ದ್ವೈತಾನುಭವವಿಲ್ಲದ್ದು ಇಲ್ಲಿ ನೋಡಿ, ಸೃಷ್ಟಿ ಆಗುವಕ್ಕೆ ಮುಂಚೆ ಅಂದರೆ ನಮಗೆ ಏನು ಹೇಳಿಕೊಟ್ಟರು ವ್ಯಾಖ್ಯಾನಕಾರರಿಂದ ನಾನು ಕಲಿತುಕೊಂಡಿದ್ದು, ನಾನು ಹೇಳುತ್ತಾ ಬಂದಿದ್ದು. ಇದೆಲ್ಲ ಸೃಷ್ಟಿಗಂಟೆ ಮುಂಚೆ ಅಂದರೆ ಪರೋಕ್ಷ ಹೇಳಿಬಿಡ್ತಾರೆ. ಪರೋಕ್ಷ ಎಂಬ ಮಾತುಕ್ಕೆ ಅರ್ಥವಿಲ್ಲ, ಅದು ವೇದಾಂತ ಅಲ್ಲ. ಸೃಷ್ಟಿಗೆ ಮುಂಚೆ ಅಂದರೆ ಜ್ಞಾತೃಜ್ಞೇಯವೆಂಬುದೇ ಸೃಷ್ಟಿ. ಹೇಳಿದಿವಲ್ಲ, ಜ್ಞಾತೃಜ್ಞೇಯವೆಂಬ ದ್ವೈತಾನುಭವವೇ ಪ್ರಪಂಚ. ಈ ಪ್ರಪಂಚಕ್ಕೆ ಮುಂಚೆ ಅಂದರೆ ಅರ್ಥವೇನು? ಈ ದ್ವೈತಾನುಭವವನ್ನು ನುಂಗಿರುವ ಅದೇನು? ದ್ವೈತಾನುಭವವು ಇಲ್ಲದ ದ್ವೈತಾನುಭವವನ್ನು ನುಂಗಿರುವುದು ಅದೇನು? ಸೃಷ್ಟಿಗೆ ಮುಂಚೆ ಅದು ಅಂದರೇನು? ಅದು ಎಂಬ ಮಾತು ಸರ್ವನಾಮ ಆಗುವುದರಿಂದ ಸಾಮಾನ್ಯವಾಗಿ ಅದು ಎಂಬ ಮಾತನ್ನು ಪರೋಕ್ಷಕ್ಕೆ ಬಳಸ್ತೀವಿ. ಅದರಿಂದ ಸೃಷ್ಟಿಗೆ ಮುಂಚೆ ಅದು ಅಂದರೆ ಪರೋಕ್ಷ ಎಂದು ತಿಳ್ಕೊಂಡು ಬಿಟ್ಟ. ಅಲ್ಲ, ಅದು ತಪ್ಪಾಗ್ತದೆ. ದ್ವೈತವನ್ನು ಅದ್ವೈತಕ್ಕೆ ಅತೀತವಾಗಿರುವುದು ಅದು ಅನುಭವವೇ. ಅದು ನೋಡಿ, ತತ್ತೆಂಬುದು ಅನುಭವವೇ. ದ್ವೈತಕ್ಕೆ ಅತೀತವಾಗಿದ್ದು ಕಾಲಕ್ಕೆ ಅತೀತವಾಗಿರುವ ಕಾಲರಹಿತವೂ ಅನುಭವವೇ. ಅನುಭವವಿಲ್ಲದಿದ್ದರೆ ಕಾಲರಹಿತ ಅಂದರೆ ಅದು ಕಲ್ಪನಾ ಆಗಿಬಿಡ್ತದೆ. ಯಾರಿಗೆ ಅರ್ಥವಾಗ್ತದೆ? ಕಾಲರಹಿತ ತಾನೇ, ತಾನು ತನಗೆ ಎಷ್ಟು ದೂರವಾಗಿದ್ದಾನೆ? ತಾನು ತನಗೆ ದೂರ ಇಲ್ಲ, ಹತ್ತಿರ ಇಲ್ಲ, ಅಂದರೆ ಅಲ್ಲಿ ದೇಶವಿಲ್ಲ. ಈ ವಸ್ತುಕ್ಕೆ ಮಧ್ಯದೆಲ್ಲ ದೂರ ಹತ್ತಿರ ಇರುತ್ತದೆ ಅಲ್ಲವೇ? ದೇಶವನ್ನು ದಾಟುವುದು ಹೇಗೆ ಹೇಳ್ತೀನಿ, ಈಗಲೇ ಹೇಳ್ತೀನಿ ನೋಡಿ, ನಿಮಗೆ ಅರ್ಥವಾಗ್ತದೆ. ದೇಶವನ್ನು ದಾಟುವುದು, ಕಾಲವನ್ನು ದಾಟುವುದು. ಈ ವಸ್ತುಕ್ಕೆ ದೂರ ಇದೆ. ದೂರ ಇದ್ದರೆ ಆ ಮಧ್ಯ ಗ್ಯಾಪನ್ನು ದೇಶ ಹೇಳ್ತೀವಿ. ಅದೇ ಆಕಾಶದಲ್ಲಿ ದೇಶ ಹೇಳ್ತೀವಿ. ಇಷ್ಟು ದೂರ ಇದೆ. ಮುಂಚೆ ಮುಂದೆ ಹಿಂದೆ ಹಿಂದೆ ಲೆಫ್ಟ್ಗೂ ರೈಟ್ಗೂ ಇಂಥದ್ದಿರಬಹುದು. ಇದಕ್ಕಿಂತ ಇಷ್ಟು ದೂರ. ಇದು ಹತ್ತಿರಕ್ಕೆ ಬಂದರೆ ದೂರ ಕಮ್ಮಿ ಆಯಿತು, ಇನ್ನೂ ದೂರ ಕಮ್ಮಿ ಆಯಿತು. ಪೆನ್ನಿಗೆ ಪೆನ್ ಎಷ್ಟು ದೂರ? ಇಲ್ಲ. ಅಂದರೆ ಅರ್ಥವೇನು? ಅಲ್ಲಿ ಆಕಾಶವಿಲ್ಲ, ದೇಶ ಇಲ್ಲ. ದೇಶ ಎಲ್ಲಿ ಮುಗಿದು ಹೋಗ್ತದೆ? ಯಾರು ನೋಡುವವನು ನೋಡಲ್ಪಡುವುದು ಎರಡು ಒಂದಾಗುತ್ತದೋ, ಜ್ಞಾತೃಜ್ಞೇಯ ಒಂದಾಗುತ್ತದೋ ಅಲ್ಲಿ ಸ್ಪೇಸ್ ಡಿಸಪಿಯರ್ಸ್. మరి ದೇಶಾತೀತ ಅಂತ ಅದು ಎಲ್ಲಿರುತ್ತದೆ ಅಂತ? ಮೇಲೆ ವಿಮಾನದಲ್ಲಿ ಹತ್ತಿ ಮೇಲೆ ಹೋಗಬೇಕಾಏನು? ಆಕಾಶದಲ್ಲಿರುತ್ತದೆ ದೇಶಾತೀತ. ಕಾಲಾತೀತ ಅಂದರೆ ಹೇಗೆ? ಕಾಲಾತೀತ ಅಂದರೆ ಹಿಂದಿನ ಕಾಲ, ಭೂತಕಾಲಕ್ಕೆ ಹೋಗಿ 1000 ವರ್ಷ, ಇನ್ನು ಕೋಟಿ ವರ್ಷಕ್ಕಿಂತ ಹಿಂದಿನ ಕಾಲದಲ್ಲಿ ಕಾಲಾತೀತ ಎಂದು ಹೇಳ್ತಾರೆ. ಬಿಗ್ ಬ್ಯಾಂಗ್ ಇರುತ್ತದೆ ನೋಡಿ, ಅಲ್ಲಿ ಕಾಲಾತೀತ. ಬಿಗ್ ಬ್ಯಾಂಗ್ ಎಲ್ಲಿದೆ? ಎಲ್ಲೋ ಇತ್ತಂತೆ, 1,00,000 ವರ್ಷ ಹಿಂದೆ ಇತ್ತ. ಕಾಲಾತೀತ ಅಂದರೆ ಏನು? ಕಾಲ ಎಂಬ ಅರಿವು, ಕಾಲ ಎಂಬ ವೃತ್ತಿರಹಿತವಾದ ಅನುಭವ. ಕಾಲ ಅಂದರೆ ರಿಲೇಷನ್ಶಿಪ್, ಹಿಂದೆ ಮುಂದೆ ಎನ್ನುವುದೇ ಕಾಲ. ಬಿಫೋರ್ ಲೇಟರ್ ಅಲ್ಲವೇ? ಪ್ರೀವಿಯಸ್ ಆ್ಯಂಡ್ ಲೇಟರ್ ಎಂಬ ಹಿಂದೆ ಮುಂದೆ ಎನ್ನುವ ರಿಲೇಟಿವ್ನೆಸ್ ಇದೆ ನೋಡಿ, ದಟ್ ರಿಲೇಷನ್ಶಿಪ್ ಈಸ್ ಕಾಲ. ಹಿಂದೆ ಮುಂದೆ ಎಂಬ ರಿಲೇಷನ್ ಇಲ್ಲದ ಸಂಬಂಧರಹಿತ ಇರವು ಕಾಲರಹಿತ. ಡಿಸ್ಟೆನ್ಸ್ ರಹಿತ ವಸ್ತು, ಡಿಸ್ಟೆನ್ಸ್ ರಹಿತ ಇರವು ದೇಶರಹಿತ ಅಲ್ಲವೇ? ದೂರ ಎಂಬುದು ಎಲ್ಲಿಲ್ಲವೋ ಅದು ದೇಶವನ್ನು ದಾಟಿದ. ಹಿಂದೆ ಮುಂದೆ ಎಂಬ ಸಂಬಂಧವು ಎಲ್ಲಿಲ್ಲವೋ ಅಲ್ಲಿ ಕಾಲವನ್ನು ದಾಟಿದ. ಸಬ್ಜೆಕ್ಟ್ ಆಬ್ಜೆಕ್ಟು ಜ್ಞಾತೃಜ್ಞೇಯ ಎಂಬ ಸಂಬಂಧವು ದಾಟಿದ್ದಾನೋ ಅಲ್ಲಿ ಪ್ರಪಂಚ ಅತೀತ. ಅಷ್ಟೇ. ಪ್ರಪಂಚ ಅತೀತ ಎನ್ನುವುದು ಇಲ್ಲೇ ಅನುಭವದಲ್ಲೇ ನೋಡಬೇಕು ಅಷ್ಟೇ ಹೊರತು ಪರೋಕ್ಷವಾಗಿ ಎಲ್ಲೋ ಇದ್ದಂತೆ ಊಹಿಸಿಕೊಳ್ಳಬಾರದು. ಅದಾಗಲ್ಲ. ದೇಶಾತೀತ, ಕಾಲಾತೀತ ಅಂದರೆ ಯಾರು? ತಾನು. ನಿನಗೆ ನೀನು ಎಷ್ಟು ದೂರ? ಅಲ್ಲಿ ದೇಶವಿದೆಯಾ? 1 ಕಿಲೋಮೀಟರ್ ಇದೆಯಾ? ನಿಮಗೆ ದೂರ ಎಷ್ಟು ದೂರ ಇದೆ? 1 ಕಿಲೋಮೀಟರ್. ನಿಮ್ಮನ್ನು ನೀವು ನೋಡಬೇಕಂದ್ರೆ, ನಿಮ್ಮನ್ನು ನೀವು ಮುಟ್ಟಬೇಕಂದ್ರೆ 1 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಅಲ್ಲವೇ? 1 ಕಿಲೋಮೀಟರ್ ನಡೆದರೆ ನೀವು ತಲುಪುತ್ತೀರಿ, ಅಷ್ಟುವರೆಗೂ ತಲುಪಲ್ಲ. ನಿಮಗೆ ನೀವು ಎಷ್ಟು ದೂರ? 1 ಕಿಲೋಮೀಟರ್ ಅಲ್ಲ. ಆಯಿತು, 1 ಕಿಲೋಮೀಟರ್ ಇಲ್ಲ ಅಂದರೆ 1 ಮೀಟರ್ ಆದರೆ ಇರುತ್ತದೆ, ಅದು ಇಲ್ಲ. 1 ಸೆಂಟಿಮೀಟರ್, 1 ಮಿಲಿಮೀಟರ್, 1 ಮೈಕ್ರೋ ಮಿಲಿಮೀಟರ್. ಏಕೆ? ಯಾವ ದೇಶವೇ ಇಲ್ಲ, ತಾನೇ ತಾನು. ಆ ತಾನನ್ನು ಎಲ್ಲಿ ಮನಸ್ಸೇ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತದೆ, ಮನಸ್ಸು
ಮನಸ್ಸು ಬಂದರೆ ದೂರವನ್ನು ಸೃಷ್ಟಿ ಮಾಡ್ತದೆ. మరి ದೂರವನ್ನು ದಾಟಿದ್ದಾನೆ, ಆಕಾಶವನ್ನು ದಾಟಿದ್ದಾನೆ ಅಂದರೆ ಏನು? ಮನಸ್ಸೇ ಮುಳುಗಿ ಹೋಯಿತು ಎಂದರ್ಥ. ಮನಸ್ಸು ಎಲ್ಲಿ ಮುಳುಗಿ ಹೋಗಿರುವ ಅನುಭವವಿದೆಯೋ ಸುಷುಪ್ತಿ, ಅದು ತಾನು. ಅಲ್ಲಿ ತನಗೂ ಡಿಸ್ಟೆನ್ಸ್ ಇಲ್ಲ, ದೇಶ ಇಲ್ಲ, ಕಾಲವೂ ಇಲ್ಲ. ಏಕೆ? ದೇಶ ಕಾಲ ಮನಸ್ಸಿನ ಮೂಲಕವೇ. ಸಬ್ಜೆಕ್ಟು ಆಬ್ಜೆಕ್ಟು ಜ್ಞಾತೃ ಜ್ಞೇಯ ಎಂಬುದು ಮನಸ್ಸಿನ ಮೂಲಕವೇ. ಸೊ ಜ್ಞಾತೃ ಜ್ಞೇಯ ಎಂಬ ಸಂಬಂಧ, ಇದು ನಾನು, ಇದನ್ನು ನಾನು ನೋಡ್ತಾ ಇದ್ದೇನೆ, ಅಲ್ಲಿ ಇದು ಇಲ್ಲ, ನಾನು ಇಲ್ಲ. ಆದ್ದರಿಂದ ಪ್ರಪಂಚರಹಿತ, ದ್ವೈತರಹಿತ, ಕಾಲರಹಿತ, ದೇಶರಹಿತ, ಅದನ್ನೇ ಸೃಷ್ಟಿಗೆ ಪೂರ್ವ ಎಂದು ಹೇಳಿದ್ವಿ. ಸೃಷ್ಟಿಗೆ ಪೂರ್ವ ಅಂದರೆ ಯಾರು? ನೀನೇ ಅಂದರೆ ವ್ಯಕ್ತಿ ನಾನು ಅಲ್ಲ, ಅಹಂ ವೃತ್ತಿ ನಾನು ಅಲ್ಲ. ಎಲ್ಲಿ ಅಹಂ ವೃತ್ತಿಯು ಮುಳುಗಿ ಹೋಗಿ ಇನ್ನು ಯಾವ ಹೆಸರಿಡಕ್ಕಾಗದೇ ಇರುವಂಥ ಅನುಭವವಿದೆಯೋ ಅದು ತಾನು. ಅದರಿಂದ ಸದೇವ ಸೌಮ್ಯ ಇದಮಗ್ರ ಆಸೀತ್. ಈ ತರಹ ನಾನು ಸಚ್ಚಿದಾನಂದ ಸ್ವಾಮೀಜಿ ಪುಸ್ತಕಗಳಿಂದಲೇ ಕಲಿತುಕೊಂಡೆ. ಇಂಥದ್ದು ನಮಗೆ ಹೇಳಲಿಲ್ಲ, ನಾನು ಹೇಳಲಿಲ್ಲ. ನಾನು ಹೇಳುವಾಗ ಇದಕ್ಕಿಂತ ಮುಂಚೆ ಇತ್ತು ಎಂದು ಹೀಗೆ ಹೇಳುತ್ತಾನೆ ಬಂದಿದ್ದೀವಿ. ಅದು ಆಲ್ವೇಸ್ ಪರೋಕ್ಷನೇ ಊಹಿಸ್ಕೊಂಡಿದ್ದೀವಿ, ಪರೋಕ್ಷ ಅಲ್ಲ. ಪ್ರಪಂಚಕ್ಕತೀತ ಪರಮಾತ್ಮ, ಪ್ರಪಂಚಕ್ಕೆ ಮುಂಚೆ ಇರುವಂಥ ಪರಮಾತ್ಮ ಎರಡೂ ನಮ್ಮ ಅನುಭವದಲ್ಲೇ ಇವೆ. ನನ್ನಲ್ಲಿ ಅಹಂ ಬುದ್ಧಿಗೆ ತೋರುವ ಪ್ರಪಂಚ, ಅಹಂ ಬುದ್ಧಿಗೆ ತೋರುವ ಅಹಂ ಇದಂ ಎಂಬ ದ್ವೈತಾನುಭವವು ಎಲ್ಲಿದೆಯೋ ಅದು ಪ್ರಪಂಚ. ಅಹಂ ಇದಂ ನಾನು ಇದು ಎಂಬ ಈ ಎರಡೆಂಬ ದ್ವೈತವನ್ನು ಮುಳುಗಿಸಿರುವ ಅನುಭವವಿದೆಯೋ ಅದು ಪರಮಾತ್ಮ. ಅದರಿಂದ ಅದು ಕಾರಣ, ಇದು ಕಾರ್ಯ. ಸೃಷ್ಟಿಗೆ ಪೂರ್ವ ಅಂದ್ರೇನು? ನನ್ನ ಅನುಭವ. ಸೃಷ್ಟಿರಹಿತವಾದ, ದೇಶಕಾಲ ಸಂಬಂಧರಹಿತವಾದ ಸ್ವತಃಸಿದ್ಧ ಅನುಭವ ನಮ್ಮಲ್ಲಿದೆಯಲ್ಲ, ಅದು ಬ್ರಹ್ಮ. ಅದು ಮೊದಲಿತ್ತು, ಸೃಷ್ಟಿಗೆ ಮೊದಲಿತ್ತು. ಸೃಷ್ಟಿಗೆ ಮೊದಲು ಅಂದರೆ ಎಲ್ಲಿ ಸೃಷ್ಟಿ ಮುಳುಗಿ ಹೋಗಿದೆಯೋ, ಎಲ್ಲಿ ಸೃಷ್ಟಿ ಅಳಿಸಿ ಹೋಗಿದೆಯೋ ಅದೇ ಮೊದಲು. ಮೊದಲಂದರೆ ಅರ್ಥವೇನು? ಸೃಷ್ಟಿಗೆ ಮೊದಲು ಅಂದರೆ ಸೃಷ್ಟಿಗೆ ಅತೀತ. ಸೃಷ್ಟಿಗೆ ಅತೀತ ಅಂದರೆ ಏನು? ಎಲ್ಲಿ ಸೃಷ್ಟಿ ಅಂದರೆ ಜ್ಞಾತೃಜ್ಞೇಯ ದೇಶಕಾಲ ಇದಲ್ಲ. ಜ್ಞಾತೃಜ್ಞೇಯ ದೇಶಕಾಲ ಎಂಬುದು ಎಲ್ಲಿ ಮುಳುಗಿ ಹೋಯಿತೋ, ಎಲ್ಲಿ ಅಳಿಸಿ ಹೋಯಿತೋ ಆ ಅನುಭವದಲ್ಲಿ ದೇಶ ಇಲ್ಲ, ಕಾಲ ಇಲ್ಲ, ಸಬ್ಜೆಕ್ಟ್ ಆಬ್ಜೆಕ್ಟ್ ಇಲ್ಲ. ಆ ಅನುಭವವೇ ಸುಷುಪ್ತಿ, ಅದು ಬ್ರಹ್ಮ ಅಲ್ಲವೇ? ಅದು ಇತ್ತು. ಅಲ್ಲಿ ಏನಿದೆ, ಅದು ಏನು ಇದೆ ಎಂದು ಹೇಳೋಕ್ಕಾಗಲ್ಲ. ಸುಷುಪ್ತಿ ಅನುಭವವನ್ನು ಏನು ಹೇಳ್ತೀರಿ? ಯಾವ ಮಾತು ಇಲ್ಲ, ಏನು ಹೇಳೋಕ್ಕಾಗಲ್ಲ. ಅದು ಇತ್ತು, ಅಲ್ಲಿಂದ ಈ ಜಗತ್ತು ಬಂದಿದೆ. ಈ ಜಾಗೃತ ಪ್ರಪಂಚ, ಜಾಗೃತ ತೋರಿಕೆ ಅಂದರೆ ದೇಶ ಕಾಲ, ನಾನು ಇದು ಎಂಬುದು. ಈ ದ್ವೈತಾನುಭವವಿಲ್ಲದ ಅನುಭವದಲ್ಲಿ ಈ ದ್ವೈತಾನುಭವ ಹುಟ್ಟಿತು. ಅದಕ್ಕೋಸ್ಕರ ಅದು ಕಾರಣ, ಇದು ಕಾರ್ಯ. ಸೃಷ್ಟಿಗೆ ಪೂರ್ವ ಕಾರಣ ಇದೆ ಅಂದರೆ ಆ ಅನುಭವ. ಅದಕ್ಕೋಸ್ಕರನೇ ಮಾಂಡುಕ್ಯೋಪನಿಷತ್ತು ಏನು ಹೇಳ್ತದೆ? ಏನೋ ಶ್ಲೋಕ ಇದೆ ನೋಡಿ, 3ನೇ ಮಂತ್ರದಲ್ಲಿ. ಪ್ರಭವಾಪ್ಯಯೌ ಹಿ ಭೂತಾನಾಂ, ಇದೇ ಕಾರಣ. ಏಷ ಸರ್ವೇಶ್ವರ, ಏಷ ಸರ್ವಜ್ಞ. ಇದು ಅಂದ್ರೇನು? ಈ ದೇಶಕಾಲ ನಾಮರೂಪ ಜ್ಞಾತೃಜ್ಞೇಯವೆಂಬ ಸಂಬಂಧವನ್ನು ದಾಟಿರುವಂಥ ಅನುಭವ ಇದೆ ನೋಡಿ. ಏಷ ಅಂದರೆ ಇದು ಅಂದರೆ ಸ್ವಾನುಭವವನ್ನೇ ಹೇಳುತ್ತಾ ಇದೆ, ತನ್ನ ಅನುಭವವನ್ನೇ ಹೇಳುತ್ತಾ ಇದೆ. ಸುಷುಪ್ತಿ ಅನುಭವವನ್ನು, ತನ್ನ ಅನುಭವವನ್ನೇ ನೋಡ್ಕೋ. ಈಗ ಇದು ಸರ್ವಜ್ಞ, ಏಷ ಸರ್ವೇಶ್ವರ, ಇದೇ ಜಗತ್ತಿಗೆ ಈಶ್ವರ. ಅದೇ ಈ ಜಗತ್ತಿಗೆ ಕಾರಣ. ಅದೇ ಜಗತ್ತಂದ್ರೇನು? ಜ್ಞಾತೃಜ್ಞೇಯ ಎಂಬ ದೇಶಕಾಲ ಎಂಬ ಎಲ್ಲಿ ದೂರ ಕಂಡು ಬರುತ್ತದೋ, ಎಲ್ಲಿ ಹಿಂದೆ ಮುಂದೆ ಎಂದು ಕಾಲ, ಹತ್ತಿರ ದೂರ ಎಂಬ ದೇಶ, ಹಿಂದೆ ಮುಂದೆ ಎಂದು ಕಾಲ, ಅದು ಇದು ಎಂದು ಪ್ರಪಂಚ, ನಾನು ಅದು ಎಂದು ಪ್ರಪಂಚ. ಈ ನಾನು ಇದು ಎಂಬ ಪ್ರಪಂಚ, ಹಿಂದೆ ಮುಂದೆ ಎಂಬ ಕಾಲ, ಹತ್ತಿರ ದೂರ ಎಂಬ ದೇಶ, ಇದೆಲ್ಲ ಸೃಷ್ಟಿ. ಈ ಪ್ರಪಂಚವೆಲ್ಲ ಈ ಪ್ರಪಂಚರಹಿತ ಅನುಭವದಿಂದಲೇ ಹುಟ್ಟಿತು. ಅಂದರೆ ಈ ಪ್ರಪಂಚರಹಿತ ಸುಷುಪ್ತಿ ಅನುಭವ ಹೇಗಿದೆಯೋ ಅದೇ ಪೂರ್ವವಿತ್ತು. ಅದು ಹೇಳಿ ಅದರಿಂದ ಈ ಜಗತ್ತು ಹುಟ್ಟಿತು, ಪಂಚಭೂತಗಳು ಹುಟ್ಟಿತು. ಪಂಚಭೂತಗಳಿಂದ ಏನು ಬಗೆಬಗೆಯಾದ ಪದಾರ್ಥಗಳು, ಅದರಲ್ಲೇ ಬಗೆ ಜೀವರಾಶಿಗಳು, ಮರಗಿಡಗಳು, ಪ್ರಾಣಿಗಳು, ಕ್ರಿಮಿಕೀಟಕಾದಿಗಳು, ಮನುಷ್ಯರು, ದೇವರು, ಋಷಿಗಳು ಎಲ್ಲ ಹುಟ್ಟಿದ್ದಾರೆ.
ಆದ್ದರಿಂದ ಅದರಿಂದಲೇ ಈ ಜಗತ್ತೆಲ್ಲ ಆಗಿದೆ, ಅದು ಈಗಲೂ ಇದೆ. ಏಕೆಂದರೆ ಚಿನ್ನದಿಂದ ಹುಟ್ಟಿರುವ ಆಭರಣಗಳೆಲ್ಲ ಚಿನ್ನವನ್ನು ಬಿಟ್ಟು ಹೋಗಲ್ಲ, ಎಲ್ಲಿಂದ ಹುಟ್ಟುತ್ತದೋ ಅದನ್ನು ಬಿಟ್ಟು ಹೋಗಲ್ಲ, ಇನ್ನೂ ಆ ಸ್ವರೂಪದಿಂದ ದೂರವಾಗಲ್ಲ. ನೀರಿನಿಂದ ಹುಟ್ಟಿರುವ ಅಲೆ ನೀರನ್ನು ಬಿಟ್ಟು ಹೋಗಲ್ಲ, ನೀರಿಗಿಂತ ದೂರವಾಗಲ್ಲ, ನೀರಿನ ಸ್ವರೂಪವನ್ನು ಕಲ್ಕೊಳ್ಳಲ್ಲ. ನೀರಿನ ಸ್ವರೂಪ ಕಲ್ಕೊಂಡು ಅಲೆ ಆಗುತ್ತದೆ. ಚಿನ್ನದಿಂದ ಹುಟ್ಟಿರುವ ಆಭರಣ ಚಿನ್ನ ಸ್ವಭಾವ ಕಲ್ಕೊಂಡು ಆಭರಣ ಆಗುತ್ತದೆ. ಅಂದರೆ ಯಾವದಿಂದ ಹುಟ್ಟುತ್ತದೋ ಅದೇ ಸ್ಥಿತಿಕರ್ತ, ಅಂದರೆ ಈಗಲೂ ಅದೇ ಆಗಿದೆ. ಸ್ಥಿತಿಕರ್ತ ಅಂದರೆ ಅರ್ಥವೇನು? ಚಿನ್ನದಿಂದ ಹುಟ್ಟಿ ಚಿನ್ನದ ಸ್ವರೂಪವೇ ಆಗಿರುತ್ತದೆ, ಅದೇ ಸ್ಥಿತಿಕರ್ತ. ಸ್ಥಿತಿಕರ್ತ ಅಂದ್ರೇನು? ನೀರಿನಿಂದ ಹುಟ್ಟಿ ನೀರೇ ಇರುತ್ತದೆ, ನೀರಿನಿಂದ ಹುಟ್ಟಿ ನೀರಿನ ಸ್ವಭಾವ ಕಲ್ಕೊಳ್ಳಲ್ಲ. ಚಿನ್ನದಿಂದ ಹುಟ್ಟಿ ಚಿನ್ನದ ಸ್ವಭಾವ ಕಲ್ಕೊಳ್ಳಲ್ಲ, ಚಿನ್ನನೇ ಆಗಿರುತ್ತದೆ, ಚಿನ್ನವೇ ಆಗಿರುತ್ತೆ, ಅದು ಸ್ಥಿತಿಕರ್ತ. ಮತ್ತೆ ಏನಾಗುತ್ತದೆ? ಆ ತೋರಿರುವ ರೂಪ ಚಿನ್ನ ರೂಪವೇ ಆಗಿ ಮುಳುಗಿ ಹೋಗಿ ಚಿನ್ನದಲ್ಲೇ ಮುಳುಗಿ ಹೋಗುತ್ತದೆ, ಚಿನ್ನ ಮಾತ್ರವೇ ಉಳಿದು ಬಿಡುತ್ತದೆ, ಅದು ಲಯ. ಅಂದರೆ ಕೊನೆಗೂ ಚಿನ್ನವೇ ಅದರ ನಿಜ ಸ್ವರೂಪ ಎಂದರ್ಥ. ಹಾಗೆ ಸೃಷ್ಟಿಗೆ ಮೊದಲು ಅದಿತ್ತು, ಅದು ಚೈತನ್ಯ ರೂಪ, ಅದರಿಂದಲೇ ಜಗತ್ತೆಲ್ಲ ಹುಟ್ಟಿತು, ಅದು ಎಂದು ಹೇಳ್ತಾ ಇದೆ. ತತ್ವಮಸಿ ಎಂಬ ವಾಕ್ಯದಲ್ಲಿ ನಂತರ ಮುಂದೆ ಹೋಗಿ ಹೋಗಿ ಆ ತತ್ತೇ ಈ ಜಗತ್ತು ಈಗಲೂ ತೋರುತ್ತಾ ಇರುವುದಲ್ಲ, ಆ ತತ್ತೇ ಆ ಸ್ವರೂಪವನ್ನು ಕಲ್ಕೊಳ್ಳದೆ ಈ ಜಗತ್ತು ಈ ಅವಸ್ಥೆಯಲ್ಲ, ಆ ಸುಷುಪ್ತಿ ಸ್ವರೂಪವನ್ನು ಕಲ್ಕೊಳ್ಳದೆ ಎಚ್ಚರವೆಲ್ಲ ತೋರ್ತಾ ಇದೆ. ಅಂದರೆ ಸುಷುಪ್ತಿ ಅಂದರೆ ಅರಿವು, ಆ ಅರಿವು ಸ್ವರೂಪವನ್ನು ಕಲ್ಕೊಳ್ಳದೆ ಎಚ್ಚರ ತೋರುವುದೆಲ್ಲ ಅರಿವಿನಲ್ಲೇ ತೋರುತ್ತದ ಅಲ್ಲವಾ? ಆಗ ಅದೇ ಸುಷುಪ್ತಿ. ಯಾವ ಅರಿವಿನಲ್ಲಿ ಒಟ್ಟು ಎಚ್ಚರ ಅರಿವಿನಲ್ಲಿ ಜಗತ್ತೆಲ್ಲ ತೋರುತ್ತಾ ಇದೆಯೋ ಅದೇ ಸುಷುಪ್ತಿ, ಆ ಅರಿವೇ ಸುಷುಪ್ತಿ. ಆ ಅರಿವಿನಲ್ಲೇ ಜಗತ್ತೆಲ್ಲ ತೋರ್ತಾ ಇದೆ. ಆದ್ದರಿಂದ ಆ ಅರಿವೇ ತತ್ತೆಂಬ ಮಾತಿನಿಂದ ಹೇಳಲ್ಪಟ್ಟಿದೆ, ಆ ಅರಿವೇ ನೀನು ಎಂದು ಹೇಳ್ತಾ ಇದ್ದಾನೆ. ಇನ್ನು ತತ್ತೆಂಬ ಮಾತು ಹೇಳಿದ್ದು, ತತ್ತೆಂಬ ಮಾತಿನಿಂದ ಹೇಳಿದ್ದು ಪರೋಕ್ಷ ಅಲ್ಲ, ನಿನ್ನ ಅನುಭವವೇ ಜಗತ್ತಕ್ಕೂ ಅತೀತವಾಗಿರುವ ನಿಮ್ಮ ಯಾವ ಅನುಭವ ಇದೆಯೋ ಆ ಅನುಭವವೇ ಈಗಲೂ ಇದೆ, ಅದಕ್ಕಿಂತ ದೂರವಾಗಲಿಲ್ಲ. ಅವರೇನು ಹೇಳ್ತಾನೆ? ಮೊದಲಿತ್ತು ಆ ಅದ್ವಿತೀಯ ಅನುಭವ ಈ ದ್ವೈತವಾಗಿ ತೋರುವಾಗ ಏನಾಯಿತು? ಮಹಾಕಾಶದಲ್ಲಿ ಘಟಾಕಾಶ ತೋರುವಾಗ ಮಹಾಕಾಶ ಎಲ್ಲಿ ಹೋಯಿತು? ಅಲ್ಲೇ ಇದೆ, ಎಲ್ಲಿ ಹೋಗುತ್ತದೆ? ಅಲ್ಲಿ ಚಿನ್ನ ಆಭರಣವಾಗಿ ತೋರಿದ್ದರೆ ಚಿನ್ನ ಏನಾಯಿತು? ಅಲ್ಲೇ ಇದೆ. ಹಾಗೆ ನೀರು ಅಲೆಯಾಗಿ ತೋರಿದ್ದರೆ ಅಲ್ಲೇ ಇದೆ ನೀರು. ಹಾಗೆ ಯಾವ ತತ್ತೆಂದು ಹೇಳಿದ್ದೀವೋ ಅದೇ ಈ ಜಗತ್ತೆಲ್ಲ ಹಾಗೆ ತೋರುತ್ತಾ ಇದೆ. ಅದರಿಂದ ಆ ತತ್ತೇ ಮಹಾವಾಕ್ಯದಲ್ಲಿ ಹೇಳತಕ್ಕದ್ದು. ಈ ತತ್ವ ಕುರಿತು ಇನ್ನೂ ಸ್ವಲ್ಪ ಇದೆ ಕೆಲವು. ಅದರಿಂದ ಒಂದು ವಾಕ್ಯ ಹೇಳಿದ್ದಾರೆ, ತತ್ಪದೇನ ಚ, ತತ್ತೆಂಬ ಮಾತಿನಿಂದ ಪ್ರಕೃತಂ ಸದಿ ಬ್ರಹ್ಮ ಈಕ್ಷಿತೃ ಜಗತೋ ಜನ್ಮಾದಿ ಕಾರಣಂ ಅಭಿಧೀಯತೆ. ಈ ಒಂದೇ ವಾಕ್ಯ ಇಷ್ಟೊತ್ತು ಹೇಳಿದ್ದು. ಅದರ ಕುರಿತು ಇನ್ನೊಂದು ವಾಕ್ಯ ಇದೆ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ವಿಜ್ಞಾನಮಾನಂದಂ. ಇದೆಲ್ಲ ನಾಳೆ ಹೇಳ್ತೀವಿ. ಇನ್ನೂ ಇದೆ 2-3 ವಾಕ್ಯಗಳು ಹೇಳಿದ್ದರೆ ಆ ತತ್ ಅಂದರೆ ಏನು ಎಂದು ಮೊದಲ ಅರ್ಥವಾಗ್ತದೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.